ಸೃಷ್ಟಿಗೂ ಯಜಮಾನ ಓ ಯೇಸುವೇ, ಸೃಷ್ಟಿಯ ಕಾಯುವವನೇ, ನನ್ನ ಹೃದಯವು ನಿನ್ನನ್ನು ಸ್ತುತಿಸುವೆ, ಎಂದೆಂದು ಚಿರವಾಗಿ ನಮಿಪೆ. ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ ಅದರಲ್ಲಿ 15ನೇ ವಚನ ಹೇಳುತ್ತೆ, ಎತ್ತ ತಾಯಿಯಾದರೂ ಒಂದು ವೇಳೆ ಮರೆತಾಳು, ಆದರೆ ನಾನು ನಿಮ್ಮನ್ನು ಮರೆಯುವುದಿಲ್ಲೆಂಬುದಾಗಿ ಆತ ವಾಗ್ದಾನವನ್ನು ಮಾಡಿದ ದೇವರು. ನನ್ನನ್ನ ಹೆಚ್ಚಾಗಿ ತಾಯಿಗಿಂತಲೂ ಕೂಡ ಹೆಚ್ಚಾಗಿ ಪ್ರೀತಿ ಮಾಡುವಂತವ್ರು ಯಾರಾದರೂ ಇದ್ದಾರಾ ಎಂಬುದಾಗಿ ನಾವು ಪರೀಕ್ಷೆ ಮಾಡಿದರೆ ಒಬ್ಬರೇ ಒಬ್ಬರು ಸಿಗ್ತಾರೆ, ಅದೇ ನಮ್ಮ ಯೇಸು. Hallelujah. Oh, thank you, Jesus. Hallelujah. सीने से लगाएगा
ಸ್ತುತಿಯಾಗಿ ಹೇಳ್ದ ನಂಬೋಣ. ಈ ಸಮಯದಲ್ಲಿ ಕರ್ತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದೆ ಎಂಬುದಾಗಿ ನಂಬೋಣವ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಹಲ್ಲೆಲೂಯಾ. ಓ ಯೇಸುವೇ, ನಾಮಕ್ಕೆ ಮಹಿಮೆ ಮಹಿಮೆ ಮಹಿಮೆ. ಸ್ವಾಮಿ, ಇನ್ನು ಮುಂದೆ ಕೂಡ ದೇವರೇ ನಿನ್ನನ್ನು ಸ್ತುತಿಸುವಾಗ ನಮ್ಮ ಜೊತೆಯಲ್ಲಿ ಇದ್ದು ನಮ್ಮನ್ನು ನಡೆಸುವಂತ ದೇವರು ನೀನಾಗಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಎಲ್ಲವ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ, ಆರಾಧಿಸುತ್ತೇವೆ ಪ್ರೀತಿಯುಳ್ಳ ನಮ್ಮ ತಂದೆ. ಆಮೇಲೆ ಹಲ್ಲೆಲೂಯಾ. ದಯಮಾಡಿ ಕುಳಿತುಕೊಳ್ಳೋಣ. ಕುಳಿತು ಮತ್ತೆ ನಾವು ಕರ್ತ ನಾಮವನ್ನು ಮಹಿಮೆ ಪಡಿಸೋಣ. ಆತ ನಾಮಕ್ಕೆ ನಾವು ಮಹಿಮೆ ಪಡಿಸುತ್ತಾ ಆತನ ಆರಾಧಿಸೋಣ. ಥ್ಯಾಂಕ್ ಯು ಜೀಸಸ್. ದೇವನಿಗೆ ಮಹಿಮೆ, ಕರ್ತನಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ಹಲ್ಲೆಲೂಯಾ. ಬಹಳ ಇಷ್ಟವಾಗಿರುವಂತಹ ಹಾಡು. ನಾನು ಎಲ್ಲಿ ಹೋದ್ರೂ ಇದನ್ನು ಹಾಡನ್ನು ಹಾಡ್ತಾನೆ ಇರ್ತೇನೆ. ನಮ್ಮನ್ನು ಹುಡುಕಿ ಬಂದು ರಕ್ಷಿಸಿದಂತ ನಮ್ಮ ಯೇಸಪ್ಪನಿಗೆ ನಾವು ಈ ಸಮಯದಲ್ಲಿ ಹಲ್ಲೆಲೂಯಾ ಮನಸ್ಸಾರೆ ಆಡುತ್ತ ಕರ್ತನಾಮವನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ದೇವನಿಗೆ ಮಹಿಮೆ, ಕರ್ತನಿಗೆ ಮಹಿಮೆ, ದೇವನಿಗೆ ಮಹಿಮೆ, ಕರ್ತನಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ ಮಹಿಮೆ. ನನ್ನ ಹುಡುಕಿ ಬಂದು ರಕ್ಷಿಸಿದ ಯೇಸುವಿಗೆ
ಕರುಣಿಸಿ ನಮ್ಮನ್ನು ರಕ್ಷಿಸಿದಂತ ಆತನ ಒಳ್ಳೆ ಯೇಸಪ್ಪಾಗಿದೆ. ಹಾಲೆಲೂಯ. ಎಲ್ಲೋ ಇದ್ದಂತ ನಮಗೆ ಒಂದು ಅಮೂಲ್ಯವಾಗಿ ಬೆಲೆ ಬಾಳುವಂತವರನ್ನಾಗಿ ನಮ್ಮನ್ನು ಮಾಡಿದ್ದಾನೆ. ಹಾಲೆಲೂಯ. ಆತನಿಗೆ ವಿದ್ಯಾವಂತರು ಬೇಡ, ಆತನಿಗೆ ಬಲವಂತರು ಬೇಡ, ವಿದ್ಯಾವಂತರು ಬೇಡ, ಬಲವಂತರು ಕೂಡ ಬೇಡ. ಹಾಲೆಲೂಯ. ಅವಿದ್ಯಾವಂತರನ್ನೇ ತೆಗೆದುಕೊಂಡು ಅವರನ್ನ ವಿದ್ಯಾವಂತರನ್ನಾಗಿ ಮಾಡುವಂತ ದೇವರು ನಮ್ಮ ದೇವರಾಗಿದೆ. ಹಾಲೆಲೂಯ. ಬಲವಿಲ್ಲದವರನ್ನ ಆರಿಸಿಕೊಂಡು ಅವರನ್ನ ಬಲವಂತರನ್ನಾಗಿ ಮಾಡುವಂತ ದೇವರು ನಮ್ಮ ದೇವರಾತನಾಗಿದೆ. ಹಾಲೆಲೂಯ. ಹಾಲೆಲೂಯ. ಸಂತೋಷವಾಗಲಿ. ಹಾಲೆಲೂಯ. ಅದಕ್ಕಾಗಿ ಹೇಳಿದ್ರು, ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ನಿಜವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ನಿಜವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವ. ನನ್ನ ಸಹಾಯ, ನನ್ನ ಬಂದೆ ನೀನೇ ಏಸಯ್ಯ. ನನ್ನ ಸಹಾಯ, ನನ್ನ ಬಂದೆ ನೀನೇ. ಅದಕ್ಕೆ ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಹಾಲೆಲೂಯ. 38 ವರ್ಷದಿಂದ ನರಳುತ್ತಾ ಇರುವಂತ ಪಾಪ ರೋಗಿಯನ್ನ ಕಂಡು ಆ ಬೆಚ್ಚದ ಕುಳದಲ್ಲಿ ಯಾರು ಕೂಡ ಆತನನ್ನು ನೋಡಿ ಮನ ಮರಗಲೇ ಇಲ್ಲ, ಆತ ನೋಡಿ ಕನಿಕರನೇ ಪಡಲಿಲ್ಲ. ಆದರೆ ಯೇಸು ಸ್ವಾಮಿ ಆತನನ್ನ ಕಂಡನು ಅಂತ ಹೇಳಿ ಬರೆಯಲ್ಪಟ್ಟಿದೆ. ಹಾಲೆಲೂಯ. ಆತನು ಬರೀ ಕಾಣುವುದು ಮಾತ್ರವಲ್ಲದೆ ಆತನ ಕುರಿತಾಗಿ ತಿಳಿದುಕೊಂಡನೆಂಬುದಾಗಿ ಬರೆಯಲ್ಪಟ್ಟಿದೆ. ಹಾಲೆಲೂಯ. ಆತನು ಬರೀ ತಿಳಿದುಕೊಳ್ಳುವುದು ಮಾತ್ರವಲ್ಲದೆ ಆತನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ಹಾಲೆಲೂಯ. 38 ವರ್ಷದಿಂದ ಹಾಸಿಗೆ ಮೇಲೆ ಮಲಗಿರುವಂತಹ ವ್ಯಕ್ತಿ ಕಂಡು ಯಾರು ಕೂಡ ಮಾತನಾಡಲೇ ಇಲ್ಲ, ಆತನ ಕುರಿತಾಗಿ ನೋಡ್ಲೇ ಇಲ್ಲ, ಆತನ ಪರಿಸ್ಥಿತಿಯನ್ನು ತಿಳಿದುಕೊಳ್ಳೇ ಇಲ್ಲ. ಆದ್ರೆ ಕರುಣಾಮಯನಾದಂತ ದೇವರು, ಹಾಲೆಲೂಯ, ಪಾಪಿಗಳನ್ನು ರಕ್ಷಿಸುವಂತ ಕ್ರಿಸ್ತನು ಆತನನ್ನು ನೋಡಿ ಮನಮರುಗಿದನಂತೆ. ಹಾಲೆಲೂಯ. ಅಂದು ಮನಮರುಗಿದಂತ ಕ್ರಿಸ್ತನು ಇಬ್ರಿಯ ಬರೆದ ಪತ್ರಿಕೆ 13:8 ವಚನದಲ್ಲಿ ವಾಕ್ಯದ ರೀತಿಯಾಗಿ ಹೇಳುತ್ತೆ, ಯೇಸು ಕ್ರಿಸ್ತನು ನಿನ್ನೆಗಿದ್ದ ಹಾಗೆ ಇವತ್ತು ನಿರಂತರವೂ ಹಾಗೇ ಇದ್ದಾನೆ. ಹಾಲೆಲೂಯ. ಅವನನ್ನ ಕಂಡು ಮನಮರುಗಿದಂತ ಯೇಸು ಕ್ರಿಸ್ತನಿಂದ ನಮ್ಮನ್ನು ಕಂಡು ಕೂಡ ಆತನ ಮನಮರುಗುವಂತ ದೇವರಾತನಾಗಿದ್ದಾನೆ. ಹಾಲೆಲೂಯ. ಅವನೊಟ್ಟಿಗೆ ಮಾತನಾಡಿದಂತ ದೇವರು ನಮ್ಮ ಹತ್ರನು ಕೂಡ ಮಾತನಾಡುವಂತ ದೇವರಾತನಾಗಿದ್ದಾನೆ. ಹಾಲೆಲೂಯ. ಅದಕ್ಕೆ ಯೇಸಯ್ಯ, ಯೇಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಯೇಸಯ್ಯ, ಯೇಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಈ ಸಮಯದಲ್ಲಿ ಹಾಗೆ ನಾವೆಲ್ಲರೂ ಎದ್ದು ನಿಂತವರಾಗಿ ಮನಸ್ಫೂರ್ತಿಯಾಗಿ ಕ್ರಿಸ್ತನ ನೋಡುತ್ತಾ ನಾವು ಆರಾಧನೆ ಮಾಡಲು ನಿಂತ ಸ್ಥಳದಲ್ಲಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿದವರಾಗಿ ಆ ಕಡೆ ಈ ಕಡೆ ನೋಡಿದ ಹಾಗೆ ನಾವೆಲ್ಲರೂ ಹೃದಯಪೂರ್ವಕವಾಗಿ ಕ್ರಿಸ್ತನ ನೋಡುತ್ತಾ ಈ ಸಮಯದಲ್ಲಿ ಆತನ ನೋಡುತ್ತಾ ಆರಾಧನೆ ಮಾಡೋಣ.
ಏಸಪ್ಪ, ನನ್ನ ಈ ಜೀವಿತವನ್ನ ನೀನು ಚೆನ್ನಾಗಿ ತಿಳಿದುಕೊಂಡಂತ ದೇವರು ನೀನಪ್ಪ. ಇನ್ನು ದೇವರೇ, ನಾನು ಮನುಷ್ಯರ ಮೇಲೆ ನಾನು ಆತುಕೊಳ್ಳಲಾರದ ಹಾಗೆ ನಾನು ನಿನ್ನ ಮೇಲೆ ನಾನು ಆತುಕೊಂಡು ನನ್ನ ಆರಾಧನೆ ನಡೆಸ್ತೇನೆ ಎಂಬುದಾಗಿ ಸತ್ಯದಲ್ಲಿ ಹೇಳುವ. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ, ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂದೆ ನೀನೇ, ಎಲ್ಲವೇ ನನ್ನ ಸಹಾಯ ನೀನೇ. ಯೆಹೋವ, 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 ನೀನಿಲ್ಲದೆ ನಾನಿಲ್ಲವೇ, ಸ್ಥಳದಲ್ಲಿ ಕಣ್ಣುಗಳಾಗಿ ಮುಚ್ಚಿದವರಾಗಿ, ಹೃದಯದ ಕಣ್ಣುಗಳನ್ನ ದೇವಾದಿ ದೇವರಿಂದ ನೋಡುತ್ತಾ ಈ ಸಮಯದಲ್ಲಿ ಹೇಳಪ್ಪ, ನೀನಿಲ್ಲದೆ ನನ್ನ ಜೀವಿತದ ಶೂನ್ಯ ಸ್ವಾಮಿ, ನೀನಿರುವುದರಿಂದಲೇ ನನ್ನ ಜೀವಿತ ಬೆಲೆ ಮಾಡುವಂತದ್ದಾಗುತ್ತೆ ಎಂಬುದಾಗಿ ಈ ಸಮಯದಲ್ಲಿ ನಂಬಿಕೆ ಹೇಳಲು ನಾವೇ. ಯೆಹೋವ, ಯೆಹೋವ, ನೀನಿಲ್ಲವೇ
2ನೇ ಅಧ್ಯಾಯ 9, 10, 11 ವಚನಗಳು ಈ ರೀತಿಯಾಗಿರುತ್ತೆ. ಸ್ವರ್ಗ, ಮಧ್ಯ, ಪಾತಾಳದಲ್ಲಿರುವವರೆಲ್ಲರೂ ಕೂಡ ಆತನ ನಾಮವನ್ನು ಹೇಳಿ ತಂದೆಯಾದ ದೇವರಿಗೆ ಘನತೆಯನ್ನು ಸಲ್ಲಿಸುವಂಥದ್ದು. ಹಲ್ಲೆಲೂಯಾ. ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ ಅದು ಯೇಸುವಿನ ನಾಮ ಎಂಬುದಾಗಿ ಸಮಯದಲ್ಲಿ ಆ ನಾಮವನ್ನು ಎತ್ತುತ್ತಾ ನಮ್ಮ ಕರಗಳ ಮೇಲೆ ಕೆತ್ತಿ ಸಮಯದಲ್ಲಿ ಹೇಳೋಣ, ಯೇಸಯ್ಯ, 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 ಯೇಸಯ್ಯ.
నాతో కలిసి ఈ సమయంలో మీరందరూ కలిసి చెప్తారా ప్రియులారా? యేసయ్య, అవునయ్యా, నేను జీవించే వరకు కూడా నేను నీతోనే కలిసి నేను జీవిస్తానయ్యా. నా బ్రతుకు దినమంతా కూడా యేసయ్యా నేను ప్రేమిస్తానని మనం అందరూ కలిసి ప్రియులారా ఈ సమయంలో హృదయపూర్వకంగా మనస్ఫూర్తిగా చెప్తామా ఈ సమయంలో? యేసయ్యా, నా నీ పట్టిలో చేరే వరకు యేసయ్యా, నా ప్రాణమున్నంత వరకు నీ మహిమలో చేరే వరకు. Thank you, Isaiah. We praise you. We glorify you, Lord. Thank you, Jesus. Thank you, Lord. అవును స్వామి, మన ప్రాణం ఉన్నంత వరకు, మన ఊపిరి ఉన్నంత వరకు అయ్యా నిన్నే స్తుతించాలయ్యా. అప్పా నిన్ననే నా స్తుతిస్తున్నా స్వామి. నీవు ఇల్లదే నాకు ఏమీ ಇಲ್ಲ స్వామి. అయ్యా నీవు లేకుండా ఏమీ కూడా లేదు స్వామి. ఈ మధ్యాహ్న సమయంలో స్వామి అయ్యా మన ఊపిరి ఈ ప్రాణం ఉన్నంత వరకు కూడా స్వామి నీ మహిమ కొరకు రాజా, ఇదిగో నీ నామ ఘనత కొరకు స్వామి అయ్యా మేము కొరకు నీ కొరకు ఉపయోగించడానికి సిద్ధంగా ఉన్నాము స్వామి. ఈ మధ్యాహ్న కాలంలో స్వామి ఇంతవరకు నిన్ను రాజా ఆరాధించుటకు, నిన్ను ఘనపరచుటకు, నీ నామాన్ని మహిమపరచుటకు అయ్యా ఉన్నతమైన నీ నామాన్ని స్మరించుటకు మాకు ఇష్టం కృపణ స్తోత్రం స్వామి. అవును ಕರ್ತನೆ, నీ నామವನ್ನು ಘನಪಡಿಸಲು, నీ నామವನ್ನು ಮಹಿಮೆಪಡಿಸಲು ನಮಗೆ ಕೊಟ್ಟಿರುವ ಕೃಪೆಗಾಗಿ ನಾವು ವಂದಿಸ್ತೇವೆ ಸ್ವಾಮಿ. ಅಪ್ಪ, ಮುಂದಿರುವ ಸಮಯಕ್ಕೆ ನಾವು ಹೋಗುವಾಗ ಕೂಡ ಮುಂದಿರುವ ಸಮಯಾనికి వెళ్ళడానికి ముందుగా స్వామి నీ యొక్క స్వామి నామాన్ని మహిమ కొరకు రాజా మమ్మల్ని రాజా నడిపించమని కోరుతున్నాం అయ్యಾ. నీ ಮಹಿಮಾರ್ಥಕರವಾಗಿ ನಮ್ಮನ್ನು ನಡೆಸಬೇಕೆಂಬುದಾಗಿ ನೀನು ಕೇಳಿಕೊಳ್ಳುತ್ತೇವೆ ಸ್ವಾಮಿ. ಎಲ್ಲ ಸ್ತುತಿ ಸ್ತೋತ್ರ ಗೌರವ ನಿನಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಕರೆಗಳ ತಂದೆ ಜೋರಾಗಿ ಜೋರಾಗಿ ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಎಷ್ಟು ಜನ ಬಹಳ ದುಃಖವಾಗಿದ್ದೀರಿ? ಸಂತೋಷವಾಗಿದ್ದೀರಲ್ಲ? ಎಷ್ಟೋ ಅಂದವಾದ ರೀತಿಯಲ್ಲಿ ನಮ್ಮ ಮಂಜು ಆರಾಧನೆಯಲ್ಲಿ ನಮ್ಮನ್ನ ಸಿಸ್ಟರ್ ಮೇರಿಯವರು ಬಹಳ ಅಂದವಾದ ರೀತಿಯಲ್ಲಿ ನಮ್ಮನ್ನ ಆರಾಧನೆಯಲ್ಲಿ ನಡೆಸಿದ್ದಾರೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆತನು ಯಾವಾಗಲೂ ಸ್ತುತಿ ಹೊಂದತಕ್ಕಂತ ದೇವರಾಗಿದ್ದಾನೆ. ಈಗ ನಾವು ಇದುವರೆಗೂ ದೇವರನ್ನ ಸ್ತುತಿಸಿದ್ದೇವೆ. ಈಗ ಕರ್ತನು ನಮ್ಮೊಟ್ಟಿಗೆ ಮಾತನಾಡುವಂತ ಸಮಯ. ಕರ್ತನು ಏನ್ ಮಾತಾಡುತ್ತಾನೆ ಎಂಬುದಾಗಿ ನಾವೆಲ್ಲರೂ ಎಷ್ಟು ಜನರಿಗೆ ದೇವರು ನನ್ನೊಟ್ಟಿಗೆ ಮಾತಾಡ್ಬೇಕೆಂಬುದಾಗಿ ಕಾದಿದ್ದೀರಾ? ಜಕ್ಕಯ್ಯನ ಏನ್ ಮಾಡ್ದ? ಮರ ಮೇಲೆ ಹೋಗಿ ಹತ್ತಿದ. ಯೇಸು ಸ್ವಾಮಿ ಆ ಮಾರ್ಗವಾಗಿ ಬರುತ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಆತನ ಎಲ್ಲ ಜನ ಸಮೂಹವನ್ನು ಎಲ್ಲನ್ನು ಬಿಟ್ಟು ಮೇಲೆ ಹತ್ತಿರುವಂತ ಜಕ್ಕಯ್ಯನ ಗಮನಿಸಿದಂತ ದೇವರು ಆತನಿಗಾಗಿ ಹುಡುಕುವಂತ, ಆತನಿಗಾಗಿ ವಾಕ್ಯಕ್ಕಾಗಿ ಬಾಯಾರಿದಂತ ಜನರಿಗೆ ತನ್ನ ವಾಕ್ಯದಿಂದ ತೃಪ್ತಿಪಡಿಸುವಂತ ದೇವರಾಗಿದ್ದಾನೆ. ವಿಶೇಷವಾಗಿ ಸಹೋದರಿ ಮೇರಕ್ಕಾಗಿ ನಾವೆಲ್ಲರೂ ಜೋರಾದ ಚಪ್ಪಾಳೆಯ ತಟ್ಟಿ ನಾವು ಅವರನ್ನ ಆಹ್ವಾನಿಸೋಣ. ಯಾಕಂದ್ರೆ ಕಳೆದ ಸಾರಿ ಧಾರವಾಡನಲ್ಲಿ ಅದು ಅವ್ರದ್ದು ಮೆಸೇಜ್ ಇತ್ತು. ಅನಿವಾರ್ಯ ಕಾರಣಗಳಿಂದ ಅವರ ಕೈ ಸ್ವಲ್ಪ ಬಲವಾದ ಪೆಟ್ಟು ಬಿದ್ದು ಆಕ್ಸಿಡೆಂಟ್ ಆಗಿ ದೇವರು ಮತ್ತು ಅವರನ್ನ ಈ ಒಂದು ಹುಬ್ಳಿ ಪಟ್ಟಣದಲ್ಲಿ ಈ ಒಂದು ವಾಕ್ಯಕ್ಕೋಸ್ಕರ ದೇವರು ಅವರನ್ನ ಗುಣಪಡಿಸಿ ಆರೋಗ್ಯಪಡಿಸಿ ಮತ್ತು ದೇವರವರಿಗೆ ನಿಲ್ಲಿಸಿದ್ದಾನೆ. ಜೋರಾದ ನಾವು ಹಾಲೆಲೂಯಾ ಮಾಡಿ ದೇವರನ್ನ ನಾವು ಘನಪಡಿಸೋಣ. ಈಗ ವಾಕ್ಯದಲ್ಲಿ ನೋಡುವಾಗ ಅನೇಕ ವಿಚಾರಗಳಲ್ಲಿ ನೋಡುವಾಗ ನಾವು ಚಿಂತೆಯಲ್ಲಿ ದುಃಖದಲ್ಲಿ ಮುಳುಗಿರ್ತೀವಿ. ದೇವರ ವಾಕ್ಯವು ನಮ್ಮನ್ನ ಚೈತನ್ಯಗೊಳಿಸುವಂತದ್ದಾಗಿದೆ. ಈಗ ನಾವು ವಾಕ್ಯ ಸಂದೇಶಕ್ಕಾಗಿ ನಮ್ಮ ಮಧ್ಯದಲ್ಲಿರುವಂತಹ ಸಹೋದರಿ ದಾನಮ್ಮ ಎಲ್ಲಿದ್ದಾರೆ?
ಧರ್ಮ. ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. Praise the Lord. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನನ್ನ ಪ್ರಿಯ ಲೋಕದ ತಂದೆಯ ದೇವರೇ, ಪರಿಶುದ್ಧನೇ 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 ನಿನಗೆ ಸ್ತೋತ್ರಪ್ಪ. ಅಬ್ರಾಹಂ ಇಸಾಕ್ ಯಾಕೋಬರ ದೇವರೇ, ಇವತ್ತು ನಮ್ಮ ದೇವರಾಗಿರುವುದಕ್ಕಾಗಿ ಸ್ತೋತ್ರ ರಾಜ್ಯ. ಕರ್ತನೆ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ದೇವಾಗದಗಿಂದ ನಮ್ಮನ್ನು ಇಲ್ಲಿಗೆ ಸುರಕ್ಷಿತವಾಗಿ ನಡೆಸಿದಕ್ಕಾಗಿ ಸ್ತೋತ್ರ. ಆಯಾ ಸ್ಥಳದಿಂದ ಕರ್ತನೆ ನಿನ್ನ ಮಕ್ಕಳನ್ನು ಕರೆತಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವಾ ಕರ್ತನೆ, ಆರಾಧನೆಯಲ್ಲಿ ಅದ್ಭುತವಾಗಿ ಸ್ವಾಮಿ ಆರಾಧಿಸ್ಲಿಕ್ಕಾಗಿ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ರಾಜ್ಯ. ದೇವ ಮುಂದಿನ ಭಾಗ ಕರ್ತನೆ ಸ್ವಾಮಿ, ವಾಕ್ಯಕ್ಕಾಗಿ ನಾವು ಹೋಗ್ತಾ ಇದ್ದೇವೆ ಸ್ವಾಮಿ. ದೇವ ನೀನು ಮಾತನಾಡುವಂಥ ದೇವರಾಗಿದ್ದಿ ಸ್ವಾಮಿ, ನೀನಿರುವ ಆತನಾಗಿದ್ದಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ನಮ್ಮೊಟ್ಟಿಗೆ ನೀನು ಮಾತನಾಡು ಸ್ವಾಮಿ. ದೇವ ಕರ್ತನೆ, ನಮ್ಮ ಹೃದಯಗಳಲ್ಲಿ ನಿನ್ನ ಕಾರ್ಯ ಮಾಡು ಕರ್ತನೆ. ದೇವ ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವ ಅಂದು ಕರ್ತನೆ ಪೇತ್ರನು ಕರ್ತನೆ ದೇವ ವಾಕ್ಯವನ್ನು ಸಾರುವಾಗ ಕರ್ತನೆ ಎಷ್ಟೋ ಜನರು ಕರ್ತನೆ ರಕ್ಷಣೆ ಹೊಂದಿದ್ರು. ಅವರ ಹೃದಯಗಳಲ್ಲಿ ಕರ್ತನೆ ಅಲುಗು ನಟ್ಟಂತಾಯ್ತು ಎಂಬುದಾಗಿ ನೋಡ್ತೇವೆ ಸ್ವಾಮಿ. ದೇವ ನಿನ್ನ ವಾಕ್ಯಗಳು ಅಲುಗು ನಟ್ಟಂತಾಗಬೇಕು ಕರ್ತನೆ. ಕೇವಲ ಇಲ್ಲಿ ಕೇಳಿ ಬಿಟ್ಟು ಹೋಗೋದಲ್ಲ ಸ್ವಾಮಿ, ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡಬೇಕು ಸ್ವಾಮಿ. ದೇವ ನೊಂದಂಥ ಹೃದಯಗಳನ್ನ ಕರ್ತನೆ ನೀನು ಕರ್ತನೆ ಸ್ವಾಮಿ ಆಧರಿಸಬೇಕಾಗಿ ಪ್ರಾರ್ಥಿಸ್ತೇನೆ. ದೇವ ಯಾರ್ಯಾರು ಕರ್ತನೆ ಯಾವ ವಿಷಯಕ್ಕಾಗಿ ಇವತ್ತು ದೇವರು ನನ್ನೊಟ್ಟಿಗೆ ಮಾತಾಡ್ತಾನೆ ಅನ್ನುವಂಥ ರೀತಿಯಾಗಿ ಅವರು ಬಂದಿದ್ದಾರೋ, ಆಸೆಯುಳ್ಳ ಪ್ರಾಣವನ್ನು ನೀನು ತೃಪ್ತಿಗೊಳಿಸುವಂಥ ದೇವರಾಗಿದ್ದಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ನೀನು ಮಾತನಾಡು ಸ್ವಾಮಿ, ನೀನು ಸಂಧಿಸು ಕರ್ತನೆ. ದೇವ ಮತ್ತೊಂದು ಆವರ್ತಿ ಅಷ್ಟೆಲ್ಲ ಕರ್ತನೆ, ಮತ್ತು ಇನ್ನು ಆಯಾ ಸ್ಥಳದಿಂದ ಬರುವಂಥ ನಿನ್ನ ಮಕ್ಕಳನ್ನು ಸಕಾಲದಲ್ಲಿ ಸುರಕ್ಷಿತವಾಗಿ ನೀನು ಕರೆತರಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವ ಮತ್ತು ಕರ್ತನೆ ಗದಗಿಂದ ನಮ್ಮ ಸಹೋದರಿಯರು ಬರ್ತಾ ಇರುವಾಗ ಸುರಕ್ಷಿತವಾಗಿ ನೀನು ಕರೆತರಬೇಕಾಗಿ ಪ್ರಾರ್ಥಿಸ್ತೇನೆ. ಅಷ್ಟೆಲ್ಲ ಕರ್ತನೆ ಸ್ವಾಮಿ, ದೇವ ನಿನ್ನ ದಾಸಳನ್ನು ನೀನು ನಿಲ್ಲಿಸಿದ್ದಿ ಸ್ತೋತ್ರ. ದೇವ ಪವಿತ್ರ ಆತ್ಮದಿಂದ ನೀನು ಮಾತನಾಡು ಸ್ವಾಮಿ. ಅವರ ಬಾಯಿಗೆ ಬಾಯಾಗಿ ಮಾತನಾಡು. ಮೋಶೆ ಸಂಗಡ ಇದ್ದಾಗೆ ಅವರ ಸಂಗಡ ಇದ್ದು ನೀನು ಮಾತನಾಡಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಅಷ್ಟೆಲ್ಲ ಕರ್ತನೆ ಸ್ವಾಮಿ, ದೇವ ನಿನ್ನ ಕೃಪೆ ನಿನ್ನ ಪ್ರಸನ್ನತೆಯಲ್ಲಿ ಇಳಿದು ಬರಲಿ ಸ್ವಾಮಿ. ದೇವ ಕರ್ತನೆ, ನಮ್ಮ ಆಲೋಚನೆಗಳು ಅಲ್ಲ ಸ್ವಾಮಿ, ನಿನ್ನ ಆಲೋಚನೆಗಳನ್ನು ದಯಪಾಲಿಸು ಕರ್ತನೆ. ದೇವ ಕರ್ತನೆ, ಮತ್ತು ಮನಸ್ಸುಗಳನ್ನು ಕದಲಿಸುವಂಥ ದುರಾತ್ಮನ ಕರ್ತನೆ ಅಂಧಕಾರ ಶಕ್ತಿಗಳು ದೇವ ಯೇಸುವಿನ ನಾಮದಲ್ಲಿ ಲಯ ಮಾಡುತ್ತೇವೆ ಕರ್ತನೆ. ದೇವ ಇಲ್ಲಿ ನಿನ್ನ ಪವಿತ್ರ ಆತ್ಮ ನೆಲೆಸಲಿ. ನಿನ್ನ ಪರಿಶುದ್ಧಾತ್ಮದಿಂದ ನಮ್ಮೆಲ್ಲರನ್ನು ನಡೆಸಬೇಕಾಗಿ ಮುಂದಿನ ಸಮಯ ಎಲ್ಲ ನಿನ್ನ ಕರಗಳಲ್ಲಿ ಒಪ್ಪಿಸುತ್ತಾ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್ ಆಮೇನ್. ಥ್ಯಾಂಕ್ ಯು ಸಿಸ್ಟರ್. Hallelujah. Hallelujah. ಕೇಳಿಸ್ತಾ ಇದೆ? Hallelujah. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಈ ದಿನ ಕರ್ತನ ನೇಮಿಸಿರುವ ದಿನವಾಗಿದೆ. Hallelujah. ಎಷ್ಟು ಜನ ನಂಬ್ತೀರಾ? ಈ ದಿನ ಕರ್ತನ ನೇಮಿಸಿರುವ ದಿನವಾಗಿದೆ. Hallelujah. Hallelujah. ನಾವು ಹಾಗೆ ಬರಲಿಲ್ಲ, ಇದು ಕರ್ತನ ಕರುವಿಕೆ. Hallelujah. ಸೊ ವಾಕ್ಯ ಭಾಗ ಹೋಗಲಿಕ್ಕೆ ಮುಂಚಿತವಾಗಿ ಇವತ್ತು ಅವಕಾಶ ಕೊಟ್ಟಿರುವಂಥ ತಂದೆ ಆದ ದೇವರಾದ ಯೇಸುಕ್ಕೆ ನಾನು ಅದನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ಅವಕಾಶ ಕೊಟ್ಟಿರುವ ಸಿಸ್ಟರ್ ನಿರ್ಮಲಾ ಮಗು ಅವರಿಗೆ ಜೀಸಸ್ ಕಾಲ್ಸ್ ಮೂಲಕವಾಗಿ ನಮ್ಮ ಕುಟುಂಬದ ಪರವಾಗಿ ಕೂಡ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್ ಸಿಸ್ಟರ್. ಅಷ್ಟೇ ಅಲ್ಲ, ಪ್ರೀತಿಪೂರ್ವಕವಾಗಿ ನನಗಾಗಿ ಪ್ರಾರ್ಥನೆ ಮಾಡಿದ ತಮ್ಮೆಲ್ಲರಿಗೂ ಕೂಡ ಕರ್ತನ ನಾಮದಲ್ಲಿ ನಾನು ವಂದನೆ ಸಲ್ಲಿಸ್ತೇನೆ. ಹಲ್ಲೆಲೂಯಾ. ವಾಕ್ಯ ಭಾಗ ಹೋಗಲು ಪ್ರಿಯರೇ, ಸಿದ್ಧವಾಗಿದ್ದೀರಾ? ದೇವರ ವಾಕ್ಯ ಜೀವ ಉಳ್ಳದಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡುವುದಾಗಿದೆ. ಹಲ್ಲೆಲೂಯಾ. ಕರ್ತನ ಮಾತನಾಡುವಾಗ ಆ ಮಾತು ವ್ಯರ್ಥವಾಗಿ ಹೋಗೋದಿಲ್ಲ. ಹೌದಲ್ವಾ? ನಾವು ಬೇರೆ ಬೇರೆ ಸ್ಥಳಗಳಿಂದ ಬಂದಿದ್ದೀವ, ಬೇರೆ ಬೇರೆ ಒಂದು ಮಾಧ್ಯಮಗಳಿಂದ ಬಂದಿದ್ದೀವಿ. ನಾವು ಕೆಲವರು ಆಟೋಗಳಿಂದ, ಕೆಲವರು ದೂರ ದೂರ ಬಸ್ಸುಗಳಿಂದ ಪ್ರಯಾಣ ಮಾಡಿ ಎಷ್ಟೋ ಒಂದು ದೂರದಿಂದ ಬಂದಿದ್ದೀರ. ಆದರೂ ಇವತ್ತು ನೀವು ಪಟ್ಟಿರುವ ಈ ಪ್ರಯಾಸ ಅದು ಎಂದಿಗೂ ವ್ಯರ್ಥವಾಗಿ ಹೋಗೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮುಂದೆ ಹೋಗೋಣ್ರಿ, ವಾಕ್ಯ ಭಾಗ ಹೋಗೋಣ. ಸೊ ಈ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರೋ ವಾಕ್ಯ ಭಾಗದ ಅಂಶ ಏನಂದ್ರೆ ಕರ್ತನ ಕರುವಿಕೆ, ಗಾಡ್ಸ್ ಕಾಲಿಂಗ್. ಏನ್ರಿ? ದೇವರ
ಕರುವಿಕೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಕರೆಯುವಾಗ ಸುಮ್ಮನೆ ಕರೆಯೋದಿಲ್ಲ. ಸೊ ಅದಕ್ಕೆ ಅನುಕೂಲವಾದ ವಾಕ್ಯ ಯೋಹಾನನ ಬರೆದಿರುವ ಸುವಾರ್ತೆ 15ನೇ ಅಧ್ಯಾಯವು 16ನೇ ವಚನಕ್ಕೆ ನಾವು ಬರೋಣ. ಸೊ 15ನೇ ಅಧ್ಯಾಯ 16ನೇ ವಚನ. ಯೋಹಾನ ಬರೆದಿರುವ ಸುವಾರ್ತೆ 15ನೇ ಅಧ್ಯಾಯವು 16ನೇ ವಚನ. ಜೋರಾಗಿ. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ತೆಗೆದುಕೊಂಡೆನು. ನೀವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕೆಂತಲೂ. ಅದಕ್ಕಿಂತ ಮುಂಚಿನ ವಾಕ್ಯ ಒಂದು ಲೈನ್ ಇದೆ ಸಿಸ್ಟರ್. ನಿಮ್ಮನ್ನು ಸ್ನೇಹಿತರೆಂದು ನೀವು ನನ್ನನ್ನು ಆರಿಸಿಕೊಂಡಿರಲಿಲ್ಲ, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೆ. ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ನೀವು ಹೊರಟು ಹೋಗಿ ಫಲ ಕೊಡುವವರಾಗಿರಬೇಕೆಂತಲೂ. ನೀವು ಕೊಡುವ ಫಲ ನಿಲ್ಲುವಂತದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹಲ್ಲೆಲೂಯಾ. ಇಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ. ಯೋಹಾನನು ಬರೆದಿರುವ ಸುವಾರ್ತೆ 15ನೇ ಅಧ್ಯಾಯವು 16ನೇ ವಚನದಲ್ಲಿ, ನೀವು ನನ್ನನ್ನು ಆರಿಸಿಕೊಂಡಿಲ್ಲ. ಹಾಗಂದ್ರೆ ನಾವು ಕರ್ತನ ಯೇಸು ಸ್ವಾಮಿನ ಆರಿಸಿಕೊಂಡಿದೀವ? ನೋ. ಯಾರು ನಮ್ಮನ್ನು ಆರಿಸಿಕೊಂಡಿದ್ದು? ಆತನನ್ನು ನಾವು ಆರಿಸಿಕೊಂಡಿಲ್ಲ, ಕರ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆಮೇಲೆ ನೆಕ್ಸ್ಟ್ ಲೈನ್ ಹೇಳ್ತಾ ಇದೆ, ಯಾಕಂದ್ರೆ ಆರಿಸಿಕೊಂಡಿದ್ದ ಕಾರಣ ಏನು? ನಾವು ಹೊರಟು ಹೋಗಿ ಫಲ ಕೊಡುವರಾಗಿರಬೇಕೆಂತಲೂ. ನಾವು ಇಲ್ಲಿಂದ ಹೊರಟು ಹೋಗಿ ಏನು ಕೊಡ್ಬೇಕಂತ? ಫಲ ಕೊಡ್ಬೇಕಾಗಿದೆ. ಸೊ ಫಲ ಕೊಡ್ಬೇಕು ಅಂತಂದ್ರೆ ಅರ್ಥ ಏನಂದ್ರೆ ಸಿಂಪಲ್ ಆಗಿ ಆತ್ಮಗಳನ್ನು ಗೆಲ್ಲಬೇಕು. ಹಲ್ಲೆಲೂಯಾ. ಸೊ ಅಷ್ಟೇ ಅಲ್ಲ, ಫಲ ಕೊಡುವರಾಗಿರ್ಬೇಕು. ಅದು ಎಂತ ಫಲ ಆಗಿರ್ಬೇಕಂತ? ನೀವು ಕೊಡುವ ಫಲ ನಿಲ್ಲುವಂತದಾಗಿರಬೇಕು. ನಿಲ್ಲುವಂತದಾಗಿರ್ಬೇಕು. ಎಂತದಾಗಿರ್ಬೇಕ್ರಿ? ನಿಲ್ಲುವಂತದಾಗಿರ್ಬೇಕು. ಅದು ಹಾಗೆ ಅಲ್ಲ, ನಿಲ್ಲಬೇಕು. ಇಟ್ ಶುಡ್ ಸ್ಟ್ಯಾಂಡ್ ಆರ್ ಇಟ್ ಶುಡ್ ಎಂಡ್ಯೂರ್. ಇಂಗ್ಲಿಷ್ ನಲ್ಲಿ ಹೇಳ್ತದೆ ಎಂಡ್ಯೂರ್ ಅಂದ್ರೆ ನಿಲ್ಲಬೇಕು ಅಂತ ಹೇಳಲ್ಪಡ್ತಾ ಇದೆ. ಹಾಗಂದ್ರೆ ಕರ್ತನ್ ನಮ್ಮನ್ನು ಯಾವಾಗ ಆರಿಸಿಕೊಂಡಿದ್ದಾನ್ರಿ? 80 ವಯಸ್ಸು ಪ್ರಾಯದಲ್ಲಿನ, 10 ವರ್ಷ ಪ್ರಾಯದಲ್ಲಿನ, ಇನ್ನು ಕೆಲವರು ಹೇಳ್ತಾರೆ ರಿಟೈರ್ಡ್ ಲೈಫ್ ನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಕರ್ತನು. ಇವಾಗೆಲ್ಲ ಫುಲ್ ಪರಿಪೂರ್ಣವಾಗಿ ಸೇವೆ ಮಾಡ್ತೀನಿ. ಇಲ್ಲ, ನಮ್ಮ ಕರ್ತನು ಆರಿಸಿಕೊಂಡಿದ್ದು ತಾಯಿ ಗರ್ಭದಲ್ಲಿ ರೂಪಿಸಲಿಕ್ಕೆ ಮುಂಚಿತವಾಗಿ. ಹಲ್ಲೆಲೂಯಾ. ಹೀಗಲ್ಲ, ಅವಾಗಲ್ಲ. ಕರ್ತನ ಕರುವಿಗೆ ಯಾವಾಗಿತ್ತಂತ? ತಾಯಿ ಗರ್ಭದಲ್ಲೇ ಇತ್ತು. ನಾವು ಪಿಂಡವಾಗಿ ರೂಪಿಸಲಿಕ್ಕೆ ಮುಂಚೆನೆ. ಹಲ್ಲೆಲೂಯಾ. ನಾವು ಆಶ್ಚರ್ಯಕರವಾಗಿ ವಿಚಿತ್ರಕರವಾಗಿ ಕರ್ತನ ತಾಯಿ ಗರ್ಭದಲ್ಲಿ ರೂಪಿಸಲಿಕ್ಕೆ ಮುಂಚಿತವಾಗಿ ಕರ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ನಂಬ್ತೀರಾ? ನಂಬ್ತೀರಾ? ಹಲ್ಲೆಲೂಯಾ. ಇವತ್ತು ಕರುವಿಕೆನಲ್ಲಿ ಬೇರೆ ಬೇರೆ ರೀತಿಯಾದ ಜನರನ್ನು ಯಾವ ರೀತಿಯಾಗಿ ದೇವರು ಕರೆದಿದ್ದಾನೆ ಎಂಬುದಾಗಿ ನಾವು ವಿಷಯಗಳನ್ನು ನಾವು ನೋಡಿಕೊಳ್ಳೋಣ. ಸೊ ದೇವರು ಕರೆಯುವಾಗ ಆತನು ನಮ್ಮನ್ನು ತಾಯಿ ಗರ್ಭದಲ್ಲಿ ರೂಪಿಸಲಿಕ್ಕೆ ಮುಂಚೆ ಪಿಂಡವಾಗಿರ್ಲಿಕ್ಕೆ ಮುಂಚಿತವಾಗಿ ಕರೆಯೋದಷ್ಟೇ ಅಲ್ಲ, ಆವಾಗೆ ಕೆಲವು ಉದ್ದೇಶಗಳಿಟ್ಟಿದ್ದಾನೆ. ಹಲ್ಲೆಲೂಯಾ. ನನ್ನ ಮಗಳು ಹೀಗೆ ಎಂಬುದಾಗಿ ಆಲ್ರೆಡಿ ಅದು ಬರೆಯಲ್ಪಟ್ಟಿದೆ. ಇಟ್ಸ್ ನಾಟ್ ದಟ್ ಇನ್ಸ್ಟಂಟ್ ಕಾಲಿಂಗ್. ಗಾಡ್ಸ್ ಕಾಲಿಂಗ್ ವಾಸ್ ಪ್ರಯರ್, ಪ್ರೀ-ಪ್ಲಾನ್ಡ್. ಹಲ್ಲೆಲೂಯಾ. ಮುಂಚಿತವಾಗಿ ಆತ ನಮ್ಮ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಆಲ್ರೆಡಿ ನಮ್ಮನ್ನು ಏನಾಗಬೇಕು ಎಂಬುದಾಗಿ ಆತನು ನಮ್ಮ ವಿಷಯದಲ್ಲಿ ಬರೆದು ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಮೊದಲನೇ ವ್ಯಕ್ತಿಯನ್ನು ನಾನು ಆರಿಸಿಕೊಂಡಿದ್ದು ಯಾರನ್ನಂದ್ರೆ ಮೋಶೆಯನ್ನು ನಾನು ಆರಿಸಿಕೊಂಡಿದ್ದೀನಿ. ಮೋಶೆ ಯಾರಪ್ಪ ಎಂಬುದಾಗಿ ನೋಡುವಾಗ, ಮೋಶೆಯ ವಿಷಯದಲ್ಲಿ ಯಾಕೆ ದೇವರು ಕರೆದಿದ್ದಾನಂತ ನಾವು ನೋಡುವಾಗ, ವಿಮೋಚನಾ ಕಾಂಡ 3ನೇ ಅಧ್ಯಾಯ 10ನೇ ವಚನ. ಜೋರಾಗಿ ಯಾರು? 3ನೇ ಅಧ್ಯಾಯವು 10ನೇ ವಚನ. ಎಕ್ಸೋಡಸ್ 3rd chapter 10th verse. ಏನ್ರಿ? 3ನೇ ಅಧ್ಯಾಯ 10ನೇ ವಚನ. ಸಿಸ್ಟರ್ ಕ್ವಿಕ್ ಆಗಿರ್ಬೇಕು. ಆದುದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು
ಹಾ ಬಳಿಗೆ ಕಳಿಸುತ್ತೇನೆ ಬಾ ಅಂದನು. ನಿನ್ನನ್ನು ಫರೋಹನ ಬಳಿಗೆ ಕಳಿಸಿಕೊಡ್ತೀನಿ ಎಂಬುದಾಗಿ ಕರೆದಿದ್ದಾನೆ. ಬಾ ಎಂಬುದಾಗಿ ಕರೆದಿದ್ದಾನೆ. ದಿಸ್ ಇಸ್ ದ ಕಾಲಿಂಗ್ ಫಾರ್ ಮೋಸಸ್. ಮೋಶೆ ಆತನನ್ನು ದೇವರು ಕರೀತಾ ಇದ್ದಾನೆ. ಯಾಕಂತ ಒಂದು ಇಸ್ರಾಯೇಲ್ ಜನರು ಐಗುಪ್ತ್ಯರ ಮಧ್ಯದಲ್ಲಿ ಅವರು ಬಾಣಿಸರಾಗಿ, ಒಂದು ದಾಸರಾಗಿ ಅವರು ಅಳುತ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ, ಕಟ್ಟಲ್ಪಟ್ಟಿದ್ದಾರೆ, ಬಂಧಿಸಲ್ಪಟ್ಟಿದ್ದಾರೆ. ಅವರು ಎಷ್ಟೋ ಒಂದು ಹೋರಾಟಗಳಿರುವವರನ್ನು ಕರ್ತನೆ ಹೇಳ್ತಾ ಇದ್ದಾನೆ. ಅವರು ಅಳುತ್ತಾ ಇದ್ದಾರೆ, ದುಃಖಿಸ್ತಾ ಇದ್ದಾರೆ. ಅವ್ರ ಮೊರೆ ನನ್ನ ಕಿವಿಗೆ ಬಿದ್ದಿದೆ. ಹಾಗಾಗಿ ಅವರನ್ನು ಬಿಡಿಸ್ಲಿಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ನಿನ್ನನ್ನು ನಾನು ಆರಿಸ್ಕೊಂಡಿದ್ದೀನಿ. ನೀನು ಏನ್ ಮಾಡ್ಬೇಕು? ಬರಬೇಕು. ಹಲ್ಲೆಲೂಯಾ. ನೀನು ಏನ್ ಮಾಡ್ಬೇಕು? ಬರಬೇಕು. ಯಾವ ಪ್ರಾಯದಲ್ಲಿ ಕರ್ತನ ಕರೆದಿದ್ದಾನೆ? 80 ವರ್ಷ. ಇವಾಗ ಆ ಕರುವಿಗೆ ಬಂದಿರುವಾಗ ಮೋಶೆಯ ಒಂದು ವಯಸ್ಸು ಎಷ್ಟು ಗೊತ್ತಿದ್ಯಾ? 80 ಇಯರ್ಸ್. ಏನಂತಾರೆ? 80 ಇಯರ್ಸ್ ಅಂದ್ರೆ 40 ವರ್ಷ ಫರೋಹನ ಒಂದು ರಾಜ್ಯದಲ್ಲಿ ಇದ್ದಿದ್ದ. ಆಮೇಲೆ 40 ವರ್ಷ ಮಾವನ ಒಂದು ಊರಿನಲ್ಲಿದ್ದ. ಆಮೇಲೆ 80ನೇ ವರ್ಷದಲ್ಲಿ ದೇವರದ್ದು ಕರುವಿಕೆ ಬಂದಿದೆ. ಆದರೂ ದೇವರ ಕರುವಿಕೆ ಈ ಬೈಬಲ್ ಪ್ರಕಾರ ಇಲ್ಲಿ ಬರೆಯಲ್ಪಟ್ಟ ದೇವರ ಕರುವಿಕೆ ಯಾವಾಗಿತ್ತು ಗೊತ್ತಿದೆಯಾ? ತಾಯಿ ಗರ್ಭದಲ್ಲಿ. ಹಲ್ಲೆಲೂಯಾ. ಆವತ್ತು ಒಂದು ಸಮಯ ಇತ್ತು, ಇಬ್ರಿಯರು ಒಂದು ಸ್ತ್ರೀಯ ಮಕ್ಕಳು ಉಳಿಬಾರದು ಎಂಬುದಾಗಿ, ಸಾಯಿಸಬೇಕು, ಕೊಳ್ಳಿಸಬೇಕೆಂಬುದಾಗಿ ತೀರ್ಮಾನ ಮಾಡಿರುವಾಗ ಆ ಮಕ್ಕಳಿನಲ್ಲಿ 3 ತಿಂಗಳ ಮಗು ಆಗಿರುವ ಮೋಶೆಯನ್ನು ತಾಯಿ ತಪ್ಪಿಸಿರುತ್ತಾರೆ. ಹಲ್ಲೆಲೂಯಾ. ಅಕ್ಕ ಆಗಿರುವ ಮಿರಿಯಮು ಆ ಮಗುವನ್ನು ತೆಗೆದುಕೊಂಡು ಹೋಗಿ ಬಚ್ಚಿಟ್ಟು ಆ ಮಗುವನ್ನು ತಪ್ಪಿಸಬೇಕು ಹೇಗೆ ಆಗುವುದು ಎಂಬುದಾಗಿ ನೋಡುವಾಗ ಆ ಮಗು ನೇರವಾಗಿ ಫರೋಹನ ಕುಟುಂಬಕ್ಕೆ ಸೇರುತ್ತದೆ. ಹಲ್ಲೆಲೂಯಾ. ಅದು ಆವತ್ತು ಪ್ಲಾನ್ ಇತ್ತು ಪ್ರಿಯರೇ. ತಾಯಿ ಗರ್ಭದಲ್ಲಿ ಪ್ಲಾನ್ ಇದ್ದ ಕಾರಣ ಕೊಂದು ಹೋಗ್ಬೇಕು, ಸಾಯ್ಬೇಕಾಗಿರುವ ಆ ಮಗನನ್ನು ದೇವರು ತಪ್ಪಿಸಿ ಅವತ್ತೇ ತೀರ್ಮಾನ ಮಾಡಿ ದೇವರ ಅಲ್ಲಿಂದ ಬಚಾವ್ ಮಾಡಿದಂದ್ರೆ ಆ ಮಗನನ್ನು ಉಳಿಸಿಬಿಟ್ಟು ಇವತ್ತು 80 ಪ್ರಾಯದಲ್ಲಿ ವಯಸ್ಸಲ್ಲಿ ದೇವರು ಹೇಳ್ತಾ ಇದ್ದಾರೆ, ಮಗನೇ, ಮೋಶೆ ಮಗನೇ, ನೀನ್ ಬಾ. ಯಾಕಂತಂದ್ರೆ ನಾನು ನಿನ್ನನ್ನು ನಾಯಕರಾಗಿ ಕರೀತಾ ಇದ್ದೇನೆ. ಹಲ್ಲೆಲೂಯಾ. 80 ಇಯರ್ಸ್ ಟೈಮ್ನಲ್ಲಿ ಒಂದು ಲೀಡರ್ ಆಗಿರೋದು ಬಹಳ ದೊಡ್ಡದಾದ ವಿಷಯ. ಹಲ್ಲೆಲೂಯಾ. ಏನ್ರಿ, 80 ವರ್ಷದ ಪ್ರಾಯದಲ್ಲಿ ಹೇಳ್ತಾ ಇದ್ದೇನೆ, ನೀನು ಬರಬೇಕು. ಯಾಕಂದ್ರೆ ನನ್ನ ಜನರು ಹೋರಾಡ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ಮೋಶೆ ಕೂಡ ಆತನ ಕೆಲವು ಒಂದು ನೆವಗಳು ಹೇಳಿದ. ನಾವು ಹೇಳ್ತೀವಲ್ಲ, ಬನ್ನಿ ನಾಳೆ ಒಂದು ಮೀಟಿಂಗ್ ಇದೆ ಅಂದ್ರೆ ಸಿಸ್ಟರ್ ಏನ್ ಅನ್ಕೋಬಾರ, ನೀರು ಬರ್ತಾವ್ರಿ, ಅದೇ ಟೈಮ್ ನೀರು ಬರ್ತದೆ. ಹೌದ್ರಿ, ಅದೇ ಟೈಮ್ 7 ದಿನ ಆದ್ಮೇಲೆ ಬರ್ತಾವ್ರಿ ಅಂತಾರೆ. ಒಂದು ದಿನ ತಪ್ಪಿಸಿ ನೋಡಿ, ದೇವರು ನಿಮಗಾಗಿ ವಿಶೇಷವಾಗಿ ನೀರು ಬಿಡುಗಡೆ ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನಕ್ಕಾಗಿ ನಾವು ಸಮಯ ನೇಮಿಸಿ ಆ ಸಮಯಕ್ಕೆ ನಾವು ಹೋಗೋದಾದ್ರೆ ಕರ್ತನ ನಮ್ಮೆಲ್ಲ ಕೆಲಸಕ್ಕಾಗಿ ನೋಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಮೋಶೆ ಹೇಳ್ತಾ ಇದ್ದಾನೆ ಏನಂತ, ಸ್ವಾಮಿ ನಾನು ಬರ್ಲಿಕ್ಕೆ ಆಗಲ್ಲಪ್ಪ. ಯಾಕೆ ಗೊತ್ತಿದ್ಯಾ? ಆತ ಮೊದಲನೇದಾಗಿ ಇಲ್ಲಿ ಬರ್ಲಿಕ್ಕೆ ಮುಂಚೆ ಕರೀಲಿಕ್ಕೆ ಮುಂಚೆ ಆತ ಒಂದು ಕೊಲೆಗಾರನಾಗಿದ್ದ. ಹೌದಾ? ಫರೋಹನ ಒಂದು ಪ್ಯಾಲೇಸ್ ನಲ್ಲಿ ಏನ್ ಮಾಡ್ತಾನೆ, ಒಬ್ಬ ಐಗುಪ್ತ್ಯರನ್ನು ಕೊಲೆ ಮಾಡ್ತಾನೆ. ಆತನು ಯಾರಾಗಿದ್ದಾನೆ? ಕೊಲೆಗಾರನು. ಆತನನ್ನು ದೇವರು ಏನ್ ಮಾಡ್ತಾ ಇದ್ದಾನೆ? ನಿಯಮಿಸ್ತಾ ಇದ್ದಾನೆ. ಯಾರಾಗಿ? ನಾಯಕರಾಗಿ. ಎರಡನೇದಾಗಿ ನೋಡ್ತೀವಿ, ಆತನು ಹೇಳ್ತಾನೆ, ಮೋಶೆ ನನಗೆ ಆಗೋದಿಲ್ಲಪ್ಪ, ನಾನು ಎಂತವನು, ಯಾರು ನಾನು ಹೇಗೆ ಅವ್ನು ಇದು ಮಾಡಲಿ ಎಂಬುದಾಗಿ ಅವ್ರು ಹೇಳುವಾಗ ದೇವರಲ್ಲಿ ಮತ್ತೊಂದು ಪ್ರೂಫ್ ಕೊಡ್ತಾನೆ. ಏನಂತ? ಮೊದಲನೇ ಪ್ರೂಫ್ ಕೊಡ್ತಾನೆ. ಏನಂತ? ನಾನೇ ನಿನ್ನ ಸಂಗಡ ಇರುತ್ತೇನೆ. 11ನೇ ವರ್ಷದಲ್ಲಿ ಹೇಳ್ತಾನೆ, ನಾನೇ ನಿನ್ನ ಸಂಗಡ ಇರುತ್ತೇನೆ. ಸೊ ನೀನು ಐಗುಪ್ತದಿಂದ ಬಿಡಿಸ್ತಿ ಅಷ್ಟೇ ಅಲ್ಲ, ನೀನು ಎಲ್ಲಿ ನಾನು ಮಾತನಾಡ್ತಾ ಇದ್ದೀನಲ್ಲ ಅದೇ ಸ್ಥಳಕ್ಕೆ ನೀನು ಜನರನ್ನು ಕಳೆದುಕೊಂಡು ಬಂದು ನೀನು ನನ್ನನ್ನು ಆರಾಧನೆ ಮಾಡ್ತೀಯಾ? ದೇವರು ಹೇಳ್ತಾನೆ, ನೀನು ನನ್ನನ್ನು ಇದೇ ಸ್ಥಳದಲ್ಲಿ ಆರಾಧನೆ ಮಾಡ್ಲಿಕ್ಕೆ ನಾನು ಕರೀತಾ ಇದ್ದೀನಿ ಎಂಬುದಾಗಿ ಹೇಳುವಾಗ ಮೋಶೆ ಮೊದಲನೇ ಸತಿ ನೆವ ಕೊಡ್ತಾನೆ, ಆಗೋದಿಲ್ಲಪ್ಪ. ಎರಡನೇದಾಗಿ ಮತ್ತೆ ನೆವ ಕೊಡ್ತಾನೆ. ಎರಡನೇ ನೆವ ಏನಂತ ನೋಡೋಣ. ಇಲ್ಲಿ 4ನೇ ಅಧ್ಯಾಯ 1ರಿಂದ 4 ವರ್ಷದವರೆಗೆ ನೀವು ಓದೋದು ಅವಶ್ಯಕತೆ ಇಲ್ಲ, ನಾನೇ ಹೇಳ್ತೀನಿ. ಅಲ್ಲಿ ಹೇಳ್ತಾನೆ ಮೋಶೆ, ಒಂದು ವೇಳೆ ಜನರು ನನ್ನನ್ನು ನಂಬದೇ ಹೋದ್ರೆ, ಇಫ್ ದ ಪೀಪಲ್ ಡಸಂಟ್ ಬಿಲೀವ್ ಮೀ, ನಾವು ಹೇಳ್ತೀವಲ್ಲ, ಏನ್ರಿ ನನ್ನನ್ನು ಯಾರು ನಂಬ್ತಾರೆ? ನಾವು ಮನುಷ್ಯರಲ್ರಿ, ನಮ್ಮ ನಂಬಿಕೆಯಿಂದ ಕರೆದಿರುವ ದೇವರು ನಂಬಿಗಸ್ತಾನೆ. ಹಲ್ಲೆಲೂಯಾ. ಆತನ ನಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಸೊ ನೀನು ಒಂದು ವೇಳೆ ಕರೆದಿಲ್ಲ ಎಂಬುದಾಗಿ ಹೇಳಿದ್ರೆ, ಒಂದು ವೇಳೆ ನಿನ್ನ ನನಗೆ ಕಾಣಿಸ್ದೇ ಹೋಗಿದೆ ಎಂಬುದಾಗಿ ಜನ ಹೇಳಿದ್ರೆ, ನಾನು ಏನು ಹೇಳಿದೆ ಅಂತ ಹೇಳುವಾಗ ಫಸ್ಟ್ ಪ್ರೂಫ್ ಹೇಳ್ತಾನೆ, ನಾನೇ ನಿನ್ನ ಸಂಗಡ ಇರುತ್ತೇನೆ. ಹಲ್ಲೆಲೂಯಾ. ಕರ್ತ ನಮ್ಮ ಸಂಗಡ ಇರೋದು ಬಹಳ ಉತ್ತಮವಾದ ಕಾರ್ಯ. ಎರಡನೇದಾಗಿ ಹೇಳ್ತಾ ಇದ್ದಾನೆ ದೇವರ ಪ್ರೂಫ್ ಏನಂತಂದ್ರೆ, ನಿನ್ನ ಕೈನಲ್ಲಿ ಏನಿದೆ ಮಗನೇ? ವಾಟ್ ಇಸ್ ದೇರ್ ಇನ್ ಯುವರ್ ಹ್ಯಾಂಡ್? ಒಂದು ಕೋಲಿದೆ. ಆ ಕೋಲ ನಿನ್ನ ಕೆಳಗಡೆ ಬೀಸ, ಏನಾಗ್ತದು? ಹಾವಾಗ್ತದೆ. ಅದೇ ಕೋಲ ಮತ್ತೆ ಹಿಡಿ, ಅದೇನಾಗ್ತದೆ? ಮತ್ತು
ಗಟ್ಟಿಯಾಗಿರ್ತದೆ. ಆ ಕೋಲು ಎಂತದ್ದು ಗೊತ್ತಿದೆಯಾ? ಈ ಕೋಲು ಫರೋಹನನ್ನು ಅಡಗಿಸುವ ಕೋಲಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಆ ಕೋಲನ್ನು ಚಾಚುವಾಗ ಕೆಂಪು ಸಮುದ್ರ ಬಿಡುಗಡೆಯಾಗಿದೆ, ವಿಭಾಗವಾಯಿತು. ಹಲ್ಲೆಲೂಯ. ಅದೇ ಕೋಲು ಹಾವಾಗಿದ್ದ ಪ್ರೇರೆ, ಅದೇ ಕೋಲು ಹಾವಾಗಿ ಬೇರೆ ಹಾವುಗಳನ್ನ ನುಂಗಿಬಿಟ್ಟಿದೆ. ಹಲ್ಲೆಲೂಯ. ಅದೇ ಕೋಲು ಕಲ್ಲನ್ನು ಹೊಡೆಯುವಾಗ ಕಲ್ಲಿನಿಂದ ನೀರು ಬಿಡುಗಡೆಯಾಗಿದೆ. ಹಲ್ಲೆಲೂಯ. ಆ ಒಂದು ಕೋಲ್ನಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆ ನೋಡಿ, ಎಷ್ಟು ಒಂದು ಇಂಪಾರ್ಟೆನ್ಸ್ ಇದೆ ಆ ಕೋಲ್ನಲ್ಲಿ. ಆ ಕೋಲ್ ನಾನು ನೀನು ಕೊಟ್ಟಿದ್ದೀನಿ ಮೋಶೆ, ಅದು ನೀನು ಉಪಯೋಗ ಮಾಡಿ ಎಂಬುದಾಗಿ ಹೇಳ್ತಾನೆ. ಎರಡನೇ ಪ್ರೂಫ್ ಕೊಟ್ಟಿರ್ತಾನೆ, ಕಣ್ಣಾಗಿ ನೋಡಿರ್ತಾನೆ ಆ ಒಂದು ಹಾವಾಗಿದ್ದು ಮತ್ತು ತಿರ್ಗಾ ಅದು ಕಟ್ಕೋಳಾಗಿದ್ದು. ಎರಡನೇ ಪ್ರೂಫ್ ಆಗಿದ್ದು. ಮತ್ತೆ ಮೂರನೇ ಸತಿ ಹೇಳ್ತಾನೆ, ಮೋಶೆ ನೀನು ಬಾಪ ಸಾಕು, ನೆವ ಹೇಳ್ಬೇಡ, ನೀನು ಬಾ ಎಂಬುದಾಗಿ ಕರೆಯುವಾಗ ಮೂರನೇ ಸತಿ ಮತ್ತೆ ನೆವ ಹೇಳ್ತಾನೆ. ಏನಂತ ಹೇಳ್ತಾನೆ ಗೊತ್ತಿದ್ಯಾ? ಸ್ವಾಮಿ, ನಾನು ವಾಕ್ ಚಾತುರ್ಯತ ಇಲ್ಲದವನು, ಐ ಕ್ಯಾನ್ ನಾಟ್ ಸ್ಪೀಕ್ ಎಲೋಕ್ವೆಂಟ್, ನನ್ನ ಬಾಯಿ ನಾನು ಚೆನ್ನಾಗಿ ಮಾತಾಡಲಿಕ್ಕೆ ಆಗೋಲ್ಲ, ಪೂರ್ ಸ್ಪೀಕರ್. ಅಷ್ಟೇ ಅಲ್ಲ, ನಾನು ಎಂತವಳು ಗೊತ್ತಿದ್ಯಾ? ನನ್ನ ಮಾತು ಯಾವಾಗಲೂ ಬಾಯಿನಲ್ಲಿ ತೊದಲ್ತಾವೆ. ಹಲ್ಲೆಲೂಯ. ಏನೋ ಹೇಳ್ತಾ ಇದ್ದೇನ್ರಿ, ತೊದಲ್ತಾವೆ. ನನಗೆ ಸ್ಟ್ಯಾಮರ್ ಇದೆ, ನಾನು ಮಾತನಾಡ್ಲಿಕ್ಕೆ ಆಗೋದಿಲ್ಲ, ಬಹಳ ನಿಧಾನವಾಗಿ ಮಾತನಾಡ್ತೀನ, ಎಲ್ಲರೂ ಹೇಗೆ ಮಾತನಾಡ್ತಾರಲ್ವ ಹಾಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಮೂರನೇ ಸತಿ ನೆರವು ಕೊಡ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಹೇಳ್ಬೇಕಂದ್ರೆ, ನಾನು ತೆಲುಗಿನಲ್ಲಿ, ನಾನು ಹುಟ್ಟಿದ್ದು ತೆಲುಗು ಬ್ಯಾಕ್ಗ್ರೌಂಡೇ, ಇದೇ ಹುಬ್ಳಿನಲ್ಲಿ ಹುಟ್ಟಿದ್ದೀನಿ, ಬೆಳೆದಿದ್ದೆಲ್ಲ ಆಂಧ್ರ. ಬಟ್ 2015 ನಾನು ಇಲ್ಲಿ ಹುಬ್ಳಿ ಜೀಸಸ್ ಕಾಲ್ಸ್ನ ಜಾಯಿನ್ ಆಗಿದ ನಂತರನೇ ನನ್ನ ಕರ್ತನ ಕಡೆ ಹೋರಾಡಿ ನಾನು ಕನ್ನಡ ಲ್ಯಾಂಗ್ವೇಜ್ ನಾನು ಪಡೆದುಕೊಂಡಿದ್ದೇನೆ. ಅಲ್ಲಿವರೆಗೆ ನಾನು ಕನ್ನಡ ಬರ್ತಿದ್ದಿಲ್ಲ. ನಾನು ಹೇಳಿದ್ದೆ ಕನ್ನಡ ಬಟಾಣಿ ಕಡ್ಲಿ ಬಟಾಣಿ ಕಡ್ಲಿ, ಏನು ಹೇಳ್ತಿದ್ದೆ? ಏನೇನು ಬರ್ತಿದ್ದಿಲ್ಲ. ನನ್ನ ಮನೆಯವ್ರಿಗೆ ಹೇಳಿದ್ದಾರೆ, ಈ ಕನ್ನಡ ಕಳಿಸಿ ಅಂತಂದ್ರೆ ಅದು ಒಂದು ತಮಾಷೆವಾಗಿ ಹೇಳ್ತಾ ಇದ್ದೆ, ಮತ್ತೆ ಸೀರಿಯಸ್ ಆಗಿ ತೆಗೆದುಕೋಬೇಡ್ರಿ. ನನಗೆ ಕನ್ನಡ ಕಳಿಸಿ ಅಂತ ಹೇಳುವಾಗ ಅವ್ರು ಹೇಳಿದ್ರು, ನನ್ನನ್ನು ಒಂದು ಪದದಿಂದ ನೀನು ಕರಿ ಅಂತ ಹೇಳಿದ್ರು, ತಮಾಷೆವಾಗಿ. ಅವರು ಹೇಳುವಾಗ ನಾನು ಅದನ್ನೇ ಕರೀತಾ ಇದ್ದೆ. ನಮ್ಮ ತಾಯಿಯವರು ನಮ್ಮ ಅಣ್ಣವ್ರು ಗಮನಿಸಿದ್ದಾರೆ, ಇದು ಏನೋ ಕರೀತಾ ಇದ್ರಲ್ಲ ಇವಳು ಅಂತ ಹೇಳಿ, ಇಲ್ಲಿ ಬಾ ಅಂತ ಹೇಳಿದ್ರು. ಏನು ಕರೀತಾ ಇದ್ದೆ ಅಂತಂದ್ರೆ, ಆ ಪದವನ್ನು ನಾನು ಉಪಯೋಗ ಮಾಡುವಾಗ ನಮ್ಮ ತಾಯಿಯವರು ನಮ್ಮ ಹಸ್ಬೆಂಡ್ ಕರೆದು, ಸುನೀಲ್ ಏನು ಕಳಿಸ್ಕೊಡ್ತೀಯಾ ಅವರಿಗೆ ಅಂತ ಕೇಳಿದ್ರು. ಏನು ಆಂಟಿ ಅಂತ ನೋಡು, ಅವ್ರು ಏನು ಕರೀತಾ ಇದ್ದಾರೆ, ಏನು ಕರೀತಾ ಇದ್ರೆ ಹೋಗ್ಲೆ ಅಂತ ಕಳಿಸ್ಕೊಟ್ಟಿದ್ದಾರೆ. ಬಾಲೆ ಹೋಗ್ಲೆ ಅಂತ. ಹಾಗೆ ನನಗೆ ಏನು ಗೊತ್ತಿದ್ದಿಲ್ಲ, ಅದನ್ನ ಕಳಿಸ್ಕೊಂಡ್ರು. ಆಮೇಲೆ ಹೇಳಿದ್ರೆ, ನೀ ಏನು ಹೇಳಿದ್ರೆ ಕೊಡ್ತಿದ್ಯಾ, ಏನಂದ್ರೆ ಅದು ಮೀನಿಂಗ್, ಅದು ರಾಲ ಪೋರ ಅಂತಂದ್ರೆ ಏನದು ಹೇಳ್ರಿ. ಬಟ್ ಅವ್ರು ತಮಾಷೆವಾಗಿ ನನ್ನೊಟ್ಟಿಗೆ ಅಂದ್ರೆ ಕಾಮಿಡಿಯಾಗಿ ಕಲಿಬೇಕಂತ ಕೇಳಿದಕ್ಕಾಗಿ ಅದನ್ನ ಹಾಗಾಗಿ ನಾನು ಕಳಿಸ್ಕೊಟ್ಟಿದ್ದಾರೆ. ಸೊ ಅವಾಗ ನನ್ಗೆ ಏನು ಅದು ಮೀನಿಗೆ ಗೊತ್ತಿರಲಿಲ್ಲ. ಸೊ ಹಾಗಂದ್ರೆ ಅಂತಹ ಭಾಷೆ ಬರಲಾರ್ದ ನಮ್ಮನ್ನು ದೇವರು ಉಪಯೋಗ ಮಾಡುವಾಗ ಕರ್ತ ನಿಮ್ಮನ್ನು ಉಪಯೋಗ ಮಾಡೋದಿಲ್ವ? ಇವತ್ತು ನೀವು ಹೇಳ್ತಾ ಇದ್ರೆ ನನ್ನ ಸಂಗಡಿ ಯಾರು ಇಲ್ಲ, ಮೋಶೆ ಹೇಳಿದೆ ನಾನೇ ನಿನ್ನ ಸಂಗಡಿ ಇರ್ತೇನೆ ಎಂಬುದಾಗಿ. ನನ್ನಲ್ಲಿ ಏನು ಇಲ್ಲ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಾ. ನಿಮ್ಮ ಒಳಗಡೆ ಒಂದು ಇನ್ಬೋರ್ನ್ ಟ್ಯಾಲೆಂಟ್ ಕೊಟ್ಟಿದ್ದಾನೆ ಕರ್ತನು. ಹಲ್ಲೆಲೂಯ. ನಿಮ್ಮ ಒಳಗಡೆ ಒಂದು ಪ್ರತ್ಯೇಕವಾದ ಟ್ಯಾಲೆಂಟ್ ಕೊಟ್ಟಿದ್ದಾನೆ. ಅದು ಎಂಥದ್ದು ಗೊತ್ತಿದೆಯಾ? ಜನ ನೋಡುವಾಗ ಟ್ಯಾಲೆಂಟ್ ಅವ್ರಿಗೆ ಬೆಚ್ಚು ಬೆಳಿಬೇಕು. ಹಲ್ಲೆಲೂಯ. ನೀವು ಹಾಡ್ತಾ ಇರುವಾಗಲೇ ಜನರು ಕದಲಿಸಲ್ಪಡ್ತಾರೆ. ನೀವು ಮಾತನಾಡ್ತಾ ಇರುವಾಗಲೇ ಜನರ ಹೃದಯವು ಕರಗಿ ಹೋಗುತ್ತದೆ ಪ್ರಿಯರೇ. ನೀವು ವಾಕ್ಯವನ್ನು ಹಂಚುತ್ತಾ ಇರುವಾಗಲೇ ಅವ್ರ ಜೀವನದಲ್ಲಿ ಬೆಳಗ್ಗೆ ಉಂಟಾಗ್ತದೆ. ನೀವು ಹೋಗ್ತಾ ಇರುವಾಗಲೇ ನಿಮ್ಮ ವಿಷಯದಲ್ಲಿ ಜನರು ನಿಮ್ಮ ಮೇಲಿರುವ ಮಹಿಮೆ ವಿಷಯದಲ್ಲಿ ಮಾತನಾಡ್ತಾ ಇರ್ತಾರೆ. ನೀವು ಸಾಮಾನ್ಯರಲ್ಲ. Hallelujah. We are not an ordinary people, we are extraordinary people because we are called by God. Hallelujah. ನಾವು ಸಾಧಾರಣವಾದ ವ್ಯಕ್ತಿಗಳೆಲ್ಲ ಕರ್ತನಿಂದ ಕರೆಯಲ್ಪಟ್ಟಿದ್ದ ಜನರಾಗಿದ್ದೇವೆ. Hallelujah. Hallelujah. ಮೋಶೆ 3 ಸತಿ ನಾವು ಹೇಳ್ತಾ ಇದ್ದೇನೆ, ಅಪ್ಪ ನಾನು ಮಾತನಾಡಿ ಬರಲ್ಲ. ಇವತ್ತು ಮಾತನಾಡಿ ಬರದೇ ಇರುವವರು ಎಲ್ಲರೂ ಬಾಯಿಗಳಲ್ಲಿ ದೇವರು ಬಾಯಿಗೆ ಬಾಯಾಗಿರಲಿ. ಆಮೆನ್. ಆಮೆನ್. ಬಾಯಿ ಬರದೇ ಇರುವ ಸ್ಥಳಗಳಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗಿ ದೇವರು ನಿಮ್ಮ ಬಾಯಿ ಮೂಲಕವಾಗಿ ಅದನ್ನು ಮಾತನಾಡಲಿ. Hallelujah. Hallelujah. ಮತ್ತೆ ಆವಾಗ ದೇವರು ಮಾತನಾಡ್ತಾನೆ, ಏನಪ್ಪ ಮನುಷ್ಯರು ಮಾತು ಕೊಟ್ಟಿದ್ದವರು ಯಾರು ಕೊಟ್ಟಿದ್ದು ಮಾತು? ನಾನೇ. ಹಲ್ಲೆಲೂಯಾ. ಮತ್ತೆ ಹೇಳ್ತಾ ಇದ್ದೇನೆ, ಮೂಕರಾಗಿ ಮಾಡುವವರು ಯಾರು? ಮೂಕರಾಗಿ ಮಾಡುವವರು ಯಾರು? ಮತ್ತು ಕಿವಿಡರಾಗಿ ಮಾಡುವವರು ಯಾರು? ಪುಟ್ಟರಾಗಿ ಮಾಡುವವರು ಯಾರು? ಕಣ್ಣು ದೃಷ್ಟಿ ಬರುವಂತೆ ಮಾಡುವವರು ಯಾರು? ಅದು ನಾನೇ ಅಲ್ವೋ? ಹಲ್ಲೆಲೂಯಾ. ನಾನು ನಿನ್ನೊಟ್ಟಿಗೆ ಇರ್ತೀನಿ ಅಂತ ಹೇಳ್ತೀನಿ, ಭರವಸೆ ಇಲ್ವಾ? ಸರಿ ಆಯ್ತು. 3 ಸತಿ ನೆವ, 4ನೇ ಸತಿ ನೆವ ಹೇಳ್ತಾ ಇದ್ದಾನೆ. ಏನಂತ ಗೊತ್ತಿದ್ಯಾ? ಆತನು ಹೇಳುವ ನೆವಲ್ಲ, ನನಗೆ ಆಗೋದಿಲ್ಲ, ನಾನು ಇನ್ನೊಬ್ಬರನ್ನ ಯಾರನ್ನು ಕರೆಸ್ಕೊಡ್ತೀರಾ? 4ನೇ ಸತಿ ಹೇಳ್ತಾ ಇದ್ದಾನೆ, ಲಾರ್ಡ್ ಪ್ಲೀಸ್ ಸೆಂಡ್ ಸಮ್ವನ್ ಅಂತ ಹೇಳ್ತಾ ಇದ್ದಾನೆ. ಇನ್ನೊಬ್ಬರನ್ನ ಯಾರನ್ನು ಕಳಿಸ್ಕೊಡ್ತೀರಾ? ಅವಾಗ ದೇವರಿಗೆ ಸಿಟ್ಟು ಬರುತ್ತದೆ ಸಿಟ್ಟು.
ಸಿಟ್ಟು ಬಂದರೂ ಕೂಡ ನಮ್ಮ ದೇವರು ಕರುಣಾಮಯವುಳ್ಳ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟೋ ಸಲ ನೀವು ನೆವಾನ್ ಹೇಳಿರ್ಬೋದು ನಾವು, ಆದ್ರೆ ದೇವರು ಕರುಣೆ ಉಳ್ಳ ದೇವರಾಗಿದೆ ಕಾರಣ ಇನ್ನೂ ಕೂಡ ನಮ್ಮನ್ನು ತಟ್ಟುತ್ತಾ ಇದ್ದಾನೆ. ಮಗನೇ ಮಗಳೇ ಎದ್ದೋಳು ಎದ್ದೋಳು ಎದ್ದೋಳು, ಬಾ ಬಾ ನನಗಾಗಿ ಅಂತ ಇಲ್ಲಿ ಹೇಳ್ತಾ ಇದ್ದೇನೆ. ನಿಮ್ಮ ಅಣ್ಣ ಇದ್ದಾನಲ್ಲ ಆರೋನನು, ಅವರನ್ನು ಕರೆದುಕೊಂಡು ಬಾ. ಆತನಿಗೆ ನೀನು ದೇವರಾಗಿರ್ತಿ. ಏನಾಗಿರ್ತೀಯಾ? ದೇವರಾಗಿರ್ತಿ. ನೀನು ಏನು ಹೇಳ್ತೀಯೋ ಆತನು ಮಾತನಾಡ್ತಾನೆ. ನೀನು ಏನು ಹೇಳ್ತೀಯೋ ಆತನು ಮಾತನಾಡ್ತಾನೆ. ಅಂದ್ರೆ ನಿನ್ನಲ್ಲಿ ಅಷ್ಟು ದೇವರಿಗಿರುವ ಶಕ್ತಿ ಬಲ ನಾನು ನಿನಗೆ ಕೊಟ್ಟಿದ್ದೆ. ಇವತ್ತು ಕರ್ತ ಹೇಳ್ತಾ ಹೋಗ್ತಾ ಹೇಳಿದ್ದು ಮಾತು ನಿಮಗೆ ನೆನಪಿದೆ ಇಲ್ಲ ಗೊತ್ತಿಲ್ಲ. ನಾನು ಹೋಗ್ತಾ ಇದ್ದೀನಿ, ನನಗಿಂತ ಬಲವಾದ ಕಾರ್ಯಗಳು ನೀವು ಮಾಡ್ತೀರಿ. ಯಾಕಂದ್ರೆ ನಾವು ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಕೀರ್ತನದಲ್ಲಿ ನಾವು ನೋಡ್ತೇವೆ, ನಾವು ದೇವರಾಗಿದ್ದೇವೆ ಎಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಸೊ ಹಾಗಂದ್ರೆ ಆರೋಗ್ಯ ನೀನೇನಾಗಿರ್ತೀಯಪ್ಪ? ದೇವರಾಗಿ ಇರ್ತಿ ಅಂತ ಹೇಳುವಾಗ ಆವಾಗ ನೀನು ಏನ್ ಮಾತನಾಡ್ಬೇಕಲ್ಲ ಆತನು ಮಾತನಾಡಿಬಿಡ್ತಾನೆ. ನೀನು ಬಾಯಿಗೆ ಬಾಯಿ ಆಗಿರ್ತಾನೆ. ಇಷ್ಟು ನೆವಗಳನ್ನ ಹೇಳಿರ್ತಾನೆ ಮೋಶೆ. ಆದರೂ ದೇವರು ಆ ಮೋಶೆ ಎಷ್ಟು ನೆವ ಹೇಳಿ, ನಾನು ನಿನ್ನನ್ನು ಕರೆದು ಬಿಟ್ಟೇನೆ, ನೀನು ಬರಲೇಬೇಕು. 80 ವರ್ಷದಲ್ಲಿ ಆತನು 6 ಲಕ್ಷ ಹೆಚ್ಚಿನ ಜನರನ್ನು ಆತನು ಕರೆದುಕೊಂಡು ಹೋಗುವ ಒಂದು ನಾಯಕನಾಗಿದ್ದಾನೆ. ಎಂಥವನು ಪ್ರಿಯರೇ? ಒಂದು ಮರ್ಡರ್ ಆಗಿರುವ ವ್ಯಕ್ತಿ, ಮಾತು ಬಲ್ಲವನಾಗಿ ಇರದೇ ಇರುವ ವ್ಯಕ್ತಿ, ಅಂದ್ರೆ ಪುವರ್ ಸ್ಪೀಕರ್, ಸ್ಟ್ಯಾಮರ್ ಆಗಿರುವ ವ್ಯಕ್ತಿ ಆಗಿದ್ದಾನೆ ಆತನು. ಎಂಥವನು? ಒಂದು ಮರ್ಡರ್ ಆಗಿದ್ದಾನೆ. ಸೊ ಇಂತಹ ವ್ಯಕ್ತಿಯನ್ನು, ಸ್ಟ್ಯಾಮರ್ ಆಗಿರುವ ವ್ಯಕ್ತಿಯನ್ನು, ಅಂದ್ರೆ ತುದುಲ್ತಾ ಇರುವ ವ್ಯಕ್ತಿಯನ್ನು ನಾಯಕನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ಮೊದಲನೇ ಮಾತನ್ನು ಬರ್ಕೋಬಹುದು. ತುದುಲ್ತಾ ಮಾತನಾಡ್ತಾ ಇರುವ ವ್ಯಕ್ತಿಯನ್ನು ಏನ್ ಮಾಡಿದ್ದಾನಂತ? ನಾಯಕನಾಗಿ ಮಾಡಿದ್ದಾನೆ. ಈ ಒಂದು ಲೈನ್ ಅನ್ನು ಬರೆದುಕೊಂಡ್ಬಿಡಿ. ನೆಕ್ಸ್ಟ್ ಇನ್ನೊಬ್ಬರ ಕರಿಮಿಕೆ ನಾವು ನೋಡೋಣ. ಗಿದ್ಯೋನನ ಕರಿಮಿಕೆ ನಾವು ನೋಡೋಣ ಪ್ರಿಯರೇ. ನ್ಯಾಯಾಧೀಶರು, ಜಡ್ಜಸ್ ನಾವು ನೋಡ್ತೀವಿ. 6ನೇ ಅಧ್ಯಾಯದಲ್ಲಿ 7ನೇ ವಚನವನ್ನು ನೋಡೋಣ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 7ನೇ ವಚನ. ಇಸ್ರಾಯೇಲರು ಮಿದ್ಯಾನಿಯರ ಕಾಟವನ್ನು ಸಹಿಸಲಾರದೆ ಯೆಹೋವನಿಗೆ ಮೊರೆಯಿಟ್ಟಾಗ ಆತನ ಬಳಿಗೆ ಒಂದು ಪ್ರವಾದಿಯನ್ನು ಕಳಿಸಿಕೊಟ್ಟಿದ್ದಾನೆ. ಅದು ಎಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ 14ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಯಾಕು ಅಂತಂದ್ರೆ ಇವರು ಏನಾಗಿ ಮಿದ್ಯಾನಿಯರ ಕೈನಲ್ಲಿ ಇವರು ಸಿಲುಕಿಕೊಂಡು ಬಿಟ್ಟಿದ್ದಾರೆ. ಯಾಕು ಅಂತಂತ ನಾವು ನೋಡುವಾಗ ಅವರು ದೇವರನ್ನು ಬಿಡುವ ಕಾರಣ, ದೇವರು ಎಷ್ಟೋ ಒಂದು ಅದ್ಭುತವಾಗಿ ಅವ್ರು ನಡೆಸ್ತಾ ಬಂದಿದ್ದಾನೆ. ಅದು ದೇವರನ್ನು ಬಿಟ್ಟು ಎಲ್ಲ ಕಾರ್ಯಗಳು ಮಾಡಲಿಕ್ಕೆ ಅವರು ತೊಡಗಿಸಿದ್ದಾರೆ. ಸೊ ಹಾಗಂದ್ರೆ ದೇವರನ್ನು ಬಿಡುವ ಕಾರಣ ಅಷ್ಟೇ ಅಲ್ಲ, ಅವರು ಅನ್ಯ ದೇವತೆಗಳಿಗೆ ಅವರು ಪೂಜೆ ಪುನಸ್ಕಾರ ಮಾಡುವ ಕಾರಣ ಅದಕ್ಕೆ ಪರಿಣಾಮ ಏನಾಗುತ್ತಂತಂದ್ರೆ ಇವರು ಮಿದ್ಯಾನಿಯರ ಒಂದು ಬಲೆಯಲ್ಲಿ ಸಿಕ್ಕೊಂಡು ಬಿಟ್ಟಿದ್ದಾರೆ. ಅವರು ದಾಸರಾಗಿ ಇರುವ ಸಮಯದಲ್ಲಿ ಅವರು ಕೂಗ್ತಾ ಇರುವ ಮೊರೆಯನ್ನು ಯಾರು ಕೇಳಿದ್ದಾರಂತ? ದೇವರು ಕೇಳಿದ್ದಾನೆ. ಹಲ್ಲೆಲೂಯಾ. ದೇವರು ಕೇಳಿದ್ದಾನೆ. ದೇವರು ಕೇಳಿ ಏನಂತ ಇದ್ದಾನೆ? ಗಿದ್ಯೋನನ ಬಳಿಗೆ ಬರ್ತಾ ಇದ್ದಾನೆ ಪ್ರಿಯರೇ. ಗಿದ್ಯೋನ 6ನೇ ಅಧ್ಯಾಯ 14ನೇ ವಚನ ಓದೋರು ಪ್ರಿಯರೇ. 6ನೇ ಅಧ್ಯಾಯ ಅದಿದೆ, ನ್ಯಾಯಾಧೀಶರ 6ನೇ ಅಧ್ಯಾಯ 14ನೇ ವಚನ. ಆತನು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನರ ಕೈಗೆ ಒಪ್ಪಿಸಿ ಬಿಟ್ಟನಲ್ಲ ಅನ್ನಲು ಯೆಹೋವನು ಅವನನ್ನು ಚೆನ್ನಾಗಿ ನೋಡಿ, ನಾನು ನಿನ್ನನ್ನು ಕಳಿಸುತ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲರನ್ನು ಮಿದ್ಯಾನದಿಂದ ಬಿಡಿಸು ಎಂದು ಹೇಳಿದನು. ಗಿದ್ಯೋನಿಗೆ ಹೇಳ್ತಾ ಇದ್ದೇನೆ, ಈ ನಿನ್ನ ಬಲದಿಂದ ನಿನಗೆ ನಾನು ಏನು ಬಲ ಕೊಡ್ತಾ ಇದ್ದೀನಲ್ಲ, ಆ ಬಲದಿಂದ ನೀನೇನ್ ಮಾಡ್ಬೇಕು? ಮಿದ್ಯಾನಿಯರ ಬಂಧನದಿಂದ ಇಸ್ರಾಯೇಲ್ ಜನರನ್ನು ಬಿಡಿಸಬೇಕು. ಇವಾಗ ಮೋಶೆ ಹೇಗೆ ನೆವ ಹೇಳಿದನಲ್ವಾ, ಗಿದ್ಯೋನು ಕೂಡ ನೆವ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅದು ಹೇಗೆ ಅಂತಾನಂತಂದ್ರೆ ಮುಂದಿನ ವಾಕ್ಯದಲ್ಲಿ ನಾನು ಅದು ವಚನಗಳು ಬೇಡ, ಹಾಗೆ ನಾವು ಮುಂದೆ ಹೋಗೋಣ. ಆತನು ಹೇಳ್ತಾನೆ, ಹೇಗೆ ನಾನು ರಕ್ಷಿಸಲಿ ಸ್ವಾಮಿ ಎಂಬುದಾಗಿ ಫಸ್ಟ್ ಪಾಯಿಂಟ್ ಹೇಳ್ತಾನೆ. ಎರಡನೇದಾಗಿ ಹೇಳ್ತಾನೆ, ನನ್ನ ಕುಟುಂಬವು ಬಡತನದ ವೀಕ್. ಸೊ ಮನಸ್ಸು ಕುಲದಲ್ಲಿ ಬಹಳ ಕನಿಷ್ಠವಾದ ಒಂದು ಕುಲವಾಗಿದೆ ಎಂಬುದಾಗಿ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ಕುಟುಂಬದಲ್ಲಿ ಕೂಡ ನಾನು ಬಹಳ ಲೀಸ್ಟ್ ಇಂಪಾರ್ಟೆಂಟ್ ಪರ್ಸನ್, ಅಂದ್ರೆ ಎಲ್ಲ ಕುಟುಂಬದಲ್ಲಿ ಜನರ ಮಧ್ಯದಲ್ಲಿ ಕೂಡ ಬಹಳ
ಒಂದು ಅಲ್ಪನಾಗಿದ್ದೇನೆ ಎಂಬುದಾಗಿ ಹೇಳಿರುತ್ತಾನೆ ಪ್ರಿಯರೇ. ಸೊ ಮೊದಲನೇದಾಗಿ ಹೇಳುವ ಮಾತೇನಂತ, ಹೇಗೆ ನಾನು ರಕ್ಷಿಸಲಿ. ಎರಡನೇದಾಗಿ ನಾನು ವೀಕ್ ವೆಸಲ್ ಎಂಬುದಾಗಿ ಇಂಗ್ಲಿಷ್ನಲ್ಲಿ ಹೇಳ್ಬೋದು. ಏನಂತ, ನಾನು ಬಹಳ ಬಲಹೀನನಾಗಿದ್ದೇನೆ. ಎಲ್ಲಿ ನನ್ನ ಕುಲದಲ್ಲಿನೇ ನನ್ನ ಒಂದು ಕುಲವು ಬಹಳ ಕಡಿಮೆ. ಸೊ ಬಡತನ ಕುಟುಂಬವಾಗಿದೆ. ಮೂರನೇದಾಗಿ ನಾನು ಬಹಳ ಚಿಕ್ಕವನಾಗಿದ್ದೇನೆ, ಅಲ್ಪನಾಗಿದ್ದೇನಲ್ವೋ ಎಂಬುದಾಗಿ 3 ಸತಿ ಅದನ್ನು ಹೇಳಲಿಕ್ಕೆ ಪ್ರಾರಂಭಿಸ್ತಾನೆ ಪ್ರೇರೆ. ಅದನ್ನು ದೇವರ ಕರುವಿಕೆ ಏನು ಹೇಳಿದ್ದಾನೆ, ನೀನು ಹೋಗಿ ಏನ್ ಮಾಡಬೇಕು, ನಿನ್ನ ಬಲದಿಂದ ಅವರನ್ನು ಬಿಡಿಸಬೇಕು ಎಂಬುದಾಗಿ ಹೇಳಿರ್ತಾನೆ ಪ್ರೇರೆ. ಅಲ್ಲಿ ನಾವು ನೋಡ್ತೀವಿ. ಅದಕ್ಕೆ ದೇವರು ಮತ್ತು ಖಚಿತಪಡಿಸ್ತಾನೆ. ಹೇಗೆ ಮೋಶೆ ಖಚಿತಪಡಿಸ್ತಾನಲ್ವಾ, ಅದೇ ರೀತಿಯಾಗಿ ಗಿದ್ಯೋನು ಕೂಡ ಖಚಿತಪಡಿಸ್ತಾನೆ. ಏನಂತ ಹೇಳಿ, ಸೊ ನೀನು ಮಾಡ್ತೀಯಾ, ಏನಂತ ನೀನು ಮಾಡ್ತೀಯಾ, ಯಾಕಂದ್ರೆ ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ಹಲ್ಲೆಲೂಯಾ. ಇವತ್ತು ನಾವು ಎಲ್ಲ ಕೆಲಸ ಮಾಡಬೇಕಂತಂದ್ರೆ ನಮ್ಗೆ ಯಾರ ಸಹಾಯ ಬೇಕು ಪ್ರಿಯರೇ? ಮನುಷ್ಯರ ಸಹಾಯ ಬೇಕು. ನಾವು ಮನುಷ್ಯರ ಸಹಾಯ, ದೇವರ ಸಹಾಯ ಬೇಕು. ಮನುಷ್ಯರು ನಂಬುದಾದ್ರೆ ಅದು ಶಾಪಗ್ರಸ್ತ. ಅದು ದೇವರು ನಂಬುವಾಗ ಮನುಷ್ಯರ ದಯ, ದೇವರ ದಯ ನಮ್ಮ ಮೇಲೆ ಬರುತ್ತದೆ. ಇವತ್ತು ದೇವರು ಹೇಳ್ತಾ ಇದ್ದಾನೆ, ಮಗನೇ ನಾನು ನಿನ್ನನ್ನು ಕರಿತಾ ಇದ್ದೀನಿ, ಯಾಕಂದ್ರೆ ನಾನೇ ನಿನ್ನ ಸಂಗಡ ಇರುತ್ತೇನೆ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ನೀನು ಏನು ಮಾಡ್ತೀಯೋ ಗೊತ್ತಿದೆಯಾ? ನಾನು ನಿನ್ನ ಸಂಗಡ ಇರುವುದಕ್ಕೆ ಕಾರಣ ನೀನು ಖಂಡಿತವಾಗಿ ನೀನು ಏನು ಮಾಡ್ತೀಯ ಅಂದ್ರೆ, ಮಿದ್ಯಾನ್ಯರನ್ನೆಲ್ಲರಿಗೂ ಕೂಡ ಒಬ್ಬ ಮನುಷ್ಯನ ಹೇಗೆ ಇರ್ತಾನೋ ಅದೇ ರೀತಿಯಾಗಿ ನೀನು ಅವರನ್ನು ಸೋಲಿಸ್ಬಿಡ್ತೀಯ. ಅವರೆಲ್ಲರೂ ಕೂಡ ಒಂದು ಮನುಷ್ಯನಾಗಿ ಕಾಣುವಾಗ ನೀನು ಅವನು ಹೋಗಿ ಸೋಲಿಸ್ಬಿಡ್ತೀಯ. ಹಲ್ಲೆಲೂಯಾ. ಅಂದ್ರೆ ಗಿದ್ಯೋನನ್ನು ಕರೀತಾ ಇರೋ ಕರುವಿಕೆ ಏನಂತ, ಯುದ್ಧ ವೀರನಾಗಿ. ಹಲ್ಲೆಲೂಯಾ. ಹೇಗಂತೀರಿ? ಯುದ್ಧ ವೀರನಾಗಿ. ಎಂತವನು? ಬಲಹೀನನಾಗಿರುವವನು. ಹಲ್ಲೆಲೂಯಾ. ಬಲಹೀನವಾಗಿರುವವನು ಏನ್ ಮಾಡ್ತಾ ಇದ್ದ ದೇವರು? ಯುದ್ಧ ವೀರನಾಗಿ ಉಪಯೋಗ ಮಾಡಿ. ಇವತ್ತು ನಾವು ಸಿಸ್ಟರ್, ನಾನು ಬಲಹೀನನಾಗಿದ್ದೇನೆ, ನನಗೆ ಆಗೋದಿಲ್ರಿ ಎಂಬುದಾಗಿ ಹೇಳ್ತಾ ಇದ್ರ. ಇವತ್ತು ಯುದ್ಧ ವೀರರಾಗಿ, ಅಂದ್ರೆ ಇವತ್ತು ನಾವು ಬಂದದ್ದು ಪ್ರಾರ್ಥನೆ ಮಾಡ್ಲಿಕ್ಕೆ, ಪ್ರಾರ್ಥನೆ ವೀರರಾಗಿ ದೇವರು ನಮ್ಮನ್ನು ಬಲಪಡಿಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ದೇಶವೇ ಕದಲಿಸಲ್ಪಡಬೇಕು. ಹಲ್ಲೆಲೂಯಾ. ಸೊ ಅಂತಹ ಯುದ್ಧ ವೀರರು ಅಂದ್ರೆ ನಾವು ಕರ್ತನಕ್ಕಾಗಿ ಈ ಲೋಕದ, ಈ ರಾಜ್ಯದಲ್ಲಿ ನಾವು ಯುದ್ಧ ಮಾಡುವವರಾಗಿದ್ದೇವೆ. ಹೇಗೆ? ಪ್ರಾರ್ಥನೆ ಮೂಲಕವಾಗಿ. ಅದಕ್ಕೆ ನಾನು ಹೇಳ್ತೀನಿ, ಪ್ರಾರ್ಥನೆ ಅನ್ನೋದು ನಮಗೆ ಒಂದು ಆಯುಧವಾಗಿದೆ. ಇಟ್ಸ್ ಅ ವೆಪನ್. ಪ್ರೇಯರ್ ಇಸ್ ವೆಪನ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಾಗ ಇಲ್ಲದೆ ಕಾರ್ಯಗಳು ಇದ್ದ ಹಾಗೆ, ಇದ್ದಿರುವ ಕಾರ್ಯಗಳೆಲ್ಲ ಇಲ್ಲದಂತೆ ಮಾಡುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ನಮ್ಮ ಸಂಗಡ ಇರುವಾಗ ಅದನ್ನ ಏನ್ ಮಾಡ್ತೀವಂತ, ನಾವು ಅಸಾಧ್ಯವಾದ ಇರುವ ಕಾರ್ಯಗಳನ್ನೆಲ್ಲ ಕೂಡ ಸಾಧ್ಯಪಡಿಸುವ ದೇವರು ನಮಗೆ ಕೃಪೆ ಕೊಡ್ತಾನೆ. ಅರ್ಥ ಆಗ್ತಾ ಇದೆಯಾ? ಬೋರ್ ಆಗ್ತಾ ಇದೆಯಾ? ಮುಂದೆ ಹೋಗೋಣ. ಗಿದ್ಯೋನನ್ನು ಕರಿತಾ ಇರುವ ಕರುವಿಕೆ, ವೀಕ್ ಅಂತ ಹೇಳಿರುವ ಆ ಬಲಹೀನನಾಗಿ ಹೇಳಿರುವ ಆ ವ್ಯಕ್ತಿಯನ್ನು ಹೇಗೆ ದೇವರು ಉಪಯೋಗ ಮಾಡಲಿಕ್ಕಿದ್ದಾರಂತ, ಯುದ್ಧ ವೀರನಾಗಿ ದೇವರು ಕರೀತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ಅದೇ ಒಂದು ನ್ಯಾಯಸ್ಥಾಪಕ 8ನೇ ಅಧ್ಯಾಯವು ಈ 22ನೇ ವಚನ ನಾವು ಓದಿ ಬಿಡೋಣ ಪ್ರಿಯರೇ. ತರುವಾಯ ಇಸ್ರಾಯೇಲರು ಗಿದ್ಯೋನನಿಗೆ, ನೀನು ನಮ್ಮನ್ನು ಮಿದ್ಯಾನರ ಕೈಯಿಂದ ಬಿಡಿಸಿದೆಯಲ್ಲ, ನೀನು ನನ್ನ ಮಗನು ಮೊಮ್ಮಗನು, ವಂಶ ಪಾರಂಪರ್ಯವಾಗಿ ನಮ್ಮ ಮೇಲೆ ಅರಸರಾಗಬೇಕು ಅನ್ನಲು ಅವರಿಗೆ, ನಾನಾಗಲಿ ನನ್ನ ಮಗನಾಗಲಿ ನಿಮ್ಮನ್ನು ಆಳುವುದಿಲ್ಲ, ಯೆಹೋವನೇ ನಿಮ್ಮ ಅರಸನಾಗಿರುವನು. ನೋಡ್ರಿ, ಈ ವಾಕ್ಯದಲ್ಲಿ ನಾವು ಮುಂದಿನ ಭಾಗದಲ್ಲಿ ನಾವು ನೋಡ್ತೀವಿ, ಮಿದ್ಯಾನ್ಯರನ್ನೆಲ್ಲರೂ ಕೂಡ ಆತನು ಅಲ್ಲಿಂದ ರಕ್ಷಿಸುವುದಷ್ಟೇ ಅಲ್ಲ ಪ್ರೇರೆ, ಅಲ್ಲಿ ಯಾವಾಗ ಆ ಇಸ್ರಾಯೇಲ್ ಜನರನ್ನು ಇರುತ್ತಾನೋ ಆವಾಗ ಜನರೆಲ್ಲ ಕೂಡ ಹೆದರಿ ಬಿಡ್ತಾರಂತ. ಸುತ್ತಮುತ್ತಲು ಇರುವ ಎಲ್ಲರಿಗೂ ಕೂಡ ಹೆದರಿ ಬಿಡ್ತಾರಂತ. ಸೊ ಹಾಗಾದ್ರೆ ಇವತ್ತು ನಾವು ಕಲಿತಿರುವ 2 ವಿಷಯಗಳು, ಒಂದೇ ಪಾಯಿಂಟ್ ಏನಂತ, ಯಾವ್ದ್ರಿ? ತುದುಳುತ್ತಾ ಇರುವ ವ್ಯಕ್ತಿಯನ್ನು ದೇವರು ನಾಯಕರಾಗಿ ಆರಿಸಿಕೊಂಡಿದ್ದಾನೆ. ಎರಡನೇದಾಗಿ ಮಾತು ಏನಪ್ಪಾ ಅಂತಂದ್ರೆ, ಬಲಹೀನವಾಗಿರುವ ವ್ಯಕ್ತಿಯನ್ನು ದೇವರು ಯುದ್ಧ ವೀರನಾಗಿ ಕರೀತಾ ಇದ್ದಾನೆ. ಮೂರನೇದಾಗಿ ನೆಕ್ಸ್ಟ್ ನಾವು ಮುಂದೆ ಹೋಗೋಣ ಪ್ರಿಯರೇ, ಶಿಷ್ಯರ ವಿಷಯ. ಹೊಸ ಒಡಂಬಡಿಕೆ ನಾವು ಬರೋಣ. ಶಿಷ್ಯರ ವಿಷಯದಲ್ಲಿ ಶಿಷ್ಯರು ಏನಾಗಿದ್ದಾರೆ? ಪೇತ್ರ, ಪೌಲ, ಯೋಹಾನರು ಏನಾಗಿದ್ರು ಪ್ರಿಯರೇ? ಮೀನುಗಾರ. ಯಾಕ್ರಿ? ಮೀನು ಹಿಡಿಯುವವರಾಗಿದ್ದಾರೆ. ಸೊ ಇವರನ್ನು ದೇವರು ಕರೀತಾ ಇದ್ದಾನೆ, ನೀನು ಬಾ ಎಂಬುದಾಗಿ. ಕರೆಯುವ ತಕ್ಷಣವೇ ಅವರ ಮಾತಿಗೆ ಕಿವಿ ಕೊಟ್ಟು ಏನ್ ಮಾಡಿದಾರಂತ, ಎಲ್ಲವನ್ನು ಅವರ ವೃತ್ತಿಯನ್ನು ಎಲ್ಲ ಕೂಡ ಬಿಟ್ಟು ಹೋಗಿದ್ದಾರೆ. ಒಂದು ದಿನ ಅವರು ಅದೇ ರೀತಿಯಾಗಿ ಹೋಗ್ತಾ ಇರುವಾಗ ಒಂದು ಸುಂದರವಾಗಿರುವ ಒಂದು
ಒಂದು ಗೇಟ್ ಬಳಿಗೆ ಬಂದಿದ್ದಾರೆ, ಒಂದು ದ್ವಾರದೊಂದಿಗೆ. ಆ ಒಂದು ಸ್ಥಳದಲ್ಲಿ ಅಲ್ಲಿ ನೋಡ್ತೀವಿ ಒಂದು ವ್ಯಕ್ತಿ, ಆತನು ಒಂದು ಕುಂಟನಾಗಿದ್ದಾರೆ. ಯಾರೋ ಜನ ಕರ್ಕೊಂಡು ಬರಬೇಕು, ಆತನು ಕೂಡಿಸ್ಬೇಕು ಮತ್ತೆ ಕರೆದುಕೊಂಡು ಹೋಗ್ಬೇಕಾಗಿದೆ. ಆ ಕುಂಟನಾಗಿರೋ ವ್ಯಕ್ತಿಯ ಒಂದು ಆಶೆ ಏನಂತಂದ್ರೆ, ಆತನಿಗೆ ಏನು ಸಾಮರ್ಥ್ಯ ಇಲ್ಲ, ಆತನಿಗೆ ಎಲ್ಲ ತನ್ನ ಜೀವನದಲ್ಲೂ ಇದೇ ಎಂಬುದಾಗಿ ತಿಳ್ಕೊಂಡಿದ್ದಾನೆ. ಆತನಲ್ಲಿ ಯಾವ ಬದಲು ನನಗೆ ಮುಂದೆ ನನಗೆ ಯಾವ ಒಂದು ಉತ್ತಮವಾದ ಭವಿಷ್ಯತ್ ಇಲ್ಲ, ಅದಕ್ಕೆ ಕಾರಣ ನಾನು ಮಾಡಬೇಕಾಗಿದೆ ಏನಂದ್ರೆ, ಯಾರೋ ನನ್ನನ್ನು ಕರ್ಕೊಂಡು ಬರ್ತಾರೆ, ನಾನು ಭಿಕ್ಷಾ ಬೇಡಬೇಕು, ಅದನ್ನ ತೆಗೆದುಕೊಂಡು ಮತ್ತೆ ತಿರ್ಗಾ ನಾನು ಮನೆಗೆ ಹೋಗ್ಬೇಕು. ಸೊ ಆತನ ದೃಷ್ಟಿಯೆಲ್ಲ ಕೂಡ ಮನುಷ್ಯರ ಕೈಗಳಲ್ಲಿ ಇರ್ತಿತ್ತು ಪ್ರೇರೆ. ಎಲ್ಲಿತ್ತು? ಮನುಷ್ಯನ ಕೈನಲ್ಲಿ ಇತ್ತು ಪ್ರೇರೆ. ಒಂದು ಸಮಯ ಬಂತು, ಪೇತ್ರರು ಯೋಹಾನನು ಇದೇ ರೀತಿಯಾಗಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಅಸುಂದರವಾಗಿರುವ ಬಾಗಿಲ ಬಳಿಗೆ ಬಂದಿರುವಾಗ, ಗೇಟ್ ಬಳಿಗೆ ಬಂದಿರುವಾಗ ಅವರು ಕೂಡ ಆತನ ಎಲ್ಲರೂ ನೋಡಿದ ಹಾಗೆ ಈ ಪೇತ್ರರು ಯೋಹಾನ ಕೈಗಳಲ್ಲಿ ನೋಡಿರ್ತಾರೆ. ಸೊ ನೋಡುವಾಗ ಅವರು ಅವಾಗ ಪೇತ್ರ ಹೇಳ್ತಾನೆ, ಏನಂತ, ನೀನು ಏನು ಬಯಸ್ತಾ ಇದೆಯೋ, ನೀನು ಏನು ಅಪೇಕ್ಷೆ ಮಾಡ್ತಾ ಇದೆಯಲ್ಲ, ಅದು ನನ್ನ ಮನೆಗೆ ಇಲ್ಲ. ನೀನು ಏನ್ ಬೇಕು ನನಗೆ ಕೊಡ್ಲಿಕ್ಕೆ ಆಗಲ್ಲ. ಅದನ್ನು ನನ್ನಲ್ಲಿ ಇರುವುದು ನಾನು ನಿನಗೆ ಕೊಡ್ತೇನೆ. ಹಲ್ಲೆಲೂಯಾ. ನನ್ನಲ್ಲಿ ಇರುವುದು ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ ಹೇಳಿರ್ತಾನೆ ಪ್ರೇರೆ. ಆವಾಗ ಆತನ ಹೇಳಿರುವ ಮಾತೇನಂತಂದ್ರೆ, ನಜರೇತಿನ ಯೇಸುವಿನ ನಾಮದಲ್ಲಿ ನೀನು ಏಳು ಎಂಬುದಾಗಿ ಹೇಳುವಾಗ ಆತನ ತಕ್ಷಣವೇ ಒಂದು ಏಳಲಿಕ್ಕೆ ಪ್ರಾರಂಭಿಸ್ತಾನೆ. ಅದಕ್ಕೆ ಸಹಾಯ ಮಾಡಿದ್ರು ಪೇತ್ರ ಕೈ ಚಾಚುವಾಗ, ಬಲಗೈ ಚಾಚುವಾಗ ಎದ್ದು ನಿಲ್ಲೋದಷ್ಟೇ ಅಲ್ಲ, ಆತನು ಜಿಗಲಿಕ್ಕೆ ಪ್ರಾರಂಭಿಸ್ತಾನೆ. ಅದನ್ನು ಕುಡಿದಾಡ್ಲಿಕ್ಕೆ ಅಡ್ಡಾಡ್ಲಿಕ್ಕೆ ಪ್ರಾರಂಭಿಸ್ತಾನೆ ಪ್ರೇರೆ. ನೋಡಿ ಪ್ರೇರೆ, ಈ ಒಂದು ವ್ಯಕ್ತಿಯನ್ನು ಯಾರು ಈ ಒಂದು ಪೇತ್ರ ಯೋಹಾನನು ಯಾರಂತ ನೋಡುವಾಗ ಇವರು ಮೀನುಗಾರರಾಗಿದ್ದಾರೆ. ಅವ್ರ ವಿಷಯದಲ್ಲಿ ಈ ಒಂದು ಫರಿಸೇಯರೆಲ್ಲ ಚೆಕ್ ಮಾಡುವಾಗ ಇವರು ಯಾರು, ಇವರು ಬಂದು ಇವರು ಏನು ಈ ರೀತಿಯಾದ ಕಾರ್ಯವನ್ನು ಮಾಡಬೇಕು ಎಂಬುದಾಗಿ ಎಲ್ಲ ರೀತಿಯಾದ ಒಂದು ಕ್ರಾಸ್ ವೆರಿಫಿಕೇಶನ್ ಅಂತಾರಲ್ವ, ಅವ್ರ ಮನೆಗೆಲ್ಲ ಹೋಗ್ಬೋದು, ಯಾರಪ್ಪ ಇಷ್ಟು ವರ್ಷ ಇದ್ದಾನ ಇಲ್ಲೋ, ಹೇಗಿದ್ದಾನೆ ಅಂತಲೂ ಕೂಡ ಕುಂಟನಾಗಿ ಇದ್ದಾನೆ ಅಂತ ಎಲ್ಲ ಎಂಕ್ವೈರಿ ಮಾಡಿರ್ತಾರೆ. ಎಲ್ಲ ಆಗಿದೆ ಅಂತ ಇದು ಆಶ್ಚರ್ಯ ಆಗ್ತದೆ. ಅವ್ರು ಪರಿಶೀಲನೆ ಮಾಡ್ತಾ ಇರುವಾಗ ಅವ್ರು ಗೊತ್ತಾಗಿರೋ ವಿಷಯ ಏನು ಗೊತ್ತಿದೆಯಾ, ಇವರಂತ ಇಲ್ಲಿಟ್ರೇಟ್ ಪೀಪಲ್ ಅಂತ, ಎಜುಕೇಶನ್ ಇಲ್ಲದೆ ವ್ಯಕ್ತಿಗಳು. ನೋಡಿದ ವಾಕ್ಯವು ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 13ನೇ ವಚನ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯವು 13ನೇ ವಚನ. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರ ಅಭ್ಯಾಸ ಮಾಡದ ಸಾಧಾರಣವರೆಂದು ತಿಳಿದು ಏನ್ರಿ ಶಾಸ್ತ್ರವು ಅಭ್ಯಾಸ ಮಾಡಿದವರು ಸಾಧಾರಣವೆಂದು ತಿಳಿದು ಆಶ್ಚರ್ಯಪಟ್ಟರು. ಏನು ವಿದ್ಯೆ ಇಲ್ಲ, ಶಾಸ್ತ್ರವನ್ನು ಓದಿದವರು ಅಲ್ಲವೇ ಅಲ್ಲ. ಏನ್ರಿ ವಿದ್ಯಾ ಇಲ್ಲದೇ ಇಲ್ಲ. ಇವತ್ತು ಈ ಸ್ಥಳದಲ್ಲಿ ಯಾರಾவது ನಾನು ಎಜುಕೇಶನ್ ಓದೇ ಇಲ್ಲ ಸಿಸ್ಟರ್, ನಾನು ಹೇಗೆ ಸೇವೆ ಮಾಡ್ಬೇಕಂತ ವಿಚಾರ ಮಾಡ್ತಾ ಇದ್ರ? ಬುದ್ಧಿಹೀನರಾಗಿರುವ ನಮ್ಮನ್ನು ಬುದ್ಧಿವಂತರನ್ನು ಅಸಹ್ಯಪಡಿಸ್ಲಿಕ್ಕೆ ಕರ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಜ್ಞಾನಹೀನರಾಗಿರುವ ನಮ್ಮನ್ನು ಜ್ಞಾನವಂತನ ಅಸಹ್ಯ ಮಾಡಿಸ್ಲಿಕ್ಕೆ ನಮ್ಮನ್ನು ಆತನ ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಎಂತವನ್ನು ಆರಿಸ್ಕೊಂತಾನೆ ಗೊತ್ತಿದ್ಯಾ? ದೇವರು ಆರಿಸುವಿಕೆನೇ ಡಿಫ್ರೆಂಟ್, ಮನುಷ್ಯನ ಆರಿಸುವಿಕೆ ಡಿಫ್ರೆಂಟ್. ಇವಾಗ ನಾವು ಎಲ್ಲಾದೊಂದು ಕೆಲಸಕ್ಕೆ ಹೋಗಿರ್ತೀವಿ, ಇಂಟರ್ವ್ಯೂ ಹೋಗಿರುವಾಗ ಅವ್ರು ಏನ್ ನೋಡ್ತಾರೆ? ನಮ್ಮ ಎಜುಕೇಶನ್ ನೋಡ್ತಾರೆ, ನಮ್ಮ ಎಕ್ಸ್ಪೀರಿಯನ್ಸ್ ನೋಡ್ತಾರೆ, ಹೌದಲ್ವಾ? ಎಷ್ಟು ವರ್ಷ ಇವರು ಕೆಲಸ ಮಾಡಿದ್ದಾರೆ, ಏನು ಓದಿದ್ದಾರೆ, ಎಷ್ಟು ವರ್ಷ ಕೆಲಸ ಮಾಡಿದ್ದಾರೆ, ಎದರಲ್ಲಿ ಅವ್ರ ಅವ್ರಿಗೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಇವೆಲ್ಲ ಚೆಕ್ ಮಾಡಿದ ನಂತರವೇ ನಿನ್ನನ್ನು ಕ್ವಾಲಿಫೈ ಮಾಡ್ತಾರೆ. ಹೌದಿಲ್ಲ ಅಂದ್ರೆ ಅವರನ್ನು ಕ್ವಾಲಿಫೈಡ್ ಆಗಿದ್ದವನ್ನೇ. ಈಗ ನೋಡಿ, ಫ್ರೆಶರ್ ಆಗಿ ಹೋಗಿರಿ ಎಲ್ಲಾದ್ರೂ ಬ್ಯಾಂಗ್ಳೂರ್ನಲ್ಲಿ ನಾನು ಕಷ್ಟಪಟ್ಟಿದ್ದೇನೆ. ನಾನೊಂದು ಸಾಫ್ಟ್ವೇರ್ ಟೆಸ್ಟರ್ ಆಗಿದ್ದೀನಿ. ನಾನು MCA ಅವ್ರಿಗೆ ಓದಿದ್ದೀನಿ ಅಲ್ಲಿ ಬ್ಯಾಂಗ್ಳೂರಲ್ಲಿ ಕೆಲಸ. ದೇವರಂತ ನಿನ್ನೆ ಇವಾಗ ಕೆಲಸ ಎಲ್ಲ ನೀನು ಓದಿದ್ದೆಲ್ಲ ಬೇಡವಾ, ಅದೆಲ್ಲ ವ್ಯರ್ಥ, ಇವತ್ತು ನನಗೆ ಕೆಲಸ ಮಾಡ್ಬಾ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಬಂದ. ಹಲ್ಲೆಲೂಯಾ. ನಾನು ಎಷ್ಟು ಓದಿದ್ರೆ ಆ ಓದಿದ್ದೆಲ್ಲ ಏನಾಗಿತ್ತು? ಝೀರೋ ಆಗಿತ್ತು. ಯಾಕೆಂದ್ರೆ ಕರ್ತನ ದೃಷ್ಟಿಯಲ್ಲಿ ನಾನು ಆತನ ಸೇವೆ ಮಾಡಬೇಕಾಗಿತ್ತು. ಎಷ್ಟೋ ಏನೇನೋ ಅಲ್ಲಿ ಹೋಗಿದ್ರೆ ಎಷ್ಟು 45,000 ಪಗಾರ ಎಲ್ಲ ಕೂಡ ಎಲ್ಲ ಬಿಟ್ಕೊಂಡು ಇಲ್ಲಿ ಬರ್ಬೇಕಾಗಿತ್ತು. ಯಾಕೋ? ಕರ್ತನಕ್ಕಾಗಿದ್ದು ಇಲ್ಲಿಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಂದು ಪೇತ್ರ ಯೋಹಾನ ಎಂತವರಂತ ಸಾಮಾನ್ಯರು, ಎಜುಕೇಶನ್ ಇಲ್ಲ, ಏನು ಇಲ್ಲ. ಇವ್ರು ನೋಡ್ತಾ ಇದ್ವಿ, ಇವ್ರು ಮಾಡ್ತಾ ಇರೋ ಕಾರ್ಯಗಳು ಅದ್ಭುತವಾದ ಕಾರ್ಯಗಳು. ಎಂತ ಕಾರ್ಯಗಳಂತ ಏನ್ರಿ? ಇವರು ಹಾದು ಹೋಗ್ತಾ ಇರುವಾಗ, ಪೇತ್ರನು ಹಾದು ಹೋಗ್ತಾ ಇರುವಾಗ ಆತನ ನೆರಳ ಮೂಲಕವಾಗಿ ಜನ ಬಿಡುಗಡೆ ಹೊಂದ್ತಾ ಇದ್ರಂತ. ಹಲ್ಲೆಲೂಯಾ. ಸಾಧಾರಣವಾದ ವ್ಯಕ್ತಿ, ಮೀನು ಹಿಡುವ ವ್ಯಕ್ತಿ, ಮೀನುಗಾರ
ಕೆಲಸಗಾರರ ಒಂದು 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 ಕ್ವಾಲಿಟಿ ನೋಡುವಾಗ ಕೆಟ್ಟ ನಾಥ ವಾಸನೆ ಬರುತ್ತದೆ. ಅವ್ರ ಬಳಿಗೆ ಯಾರು ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಅವ್ರು ನೋಡುವಾಗ ಅಸಹ್ಯವಾಗಿ ಅವ್ರನ್ನ ಟ್ರೀಟ್ ಮಾಡ್ತಾರೆ. ಅವ್ರು ನೋಡುವಾಗ ಅವ್ರ ಪಕ್ಕದಲ್ಲಿ ಕೂಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಮೀನು ವಾಸನೆ ಬರ್ತದೆ ಅಂತ ಹೇಳಿ. ಸೊ ಅವ್ರು ಅಂತ ಒಂದು ವ್ಯಕ್ತಿಗಳನ್ನು ದೇವರು ಏನ್ ಮಾಡಿದಾನಂತ ಆರಿಸಿಕೊಂಡಿದ್ದಾನೆ. ಯಾಕು? ಮನುಷ್ಯನಿಗೆ ಹಿಡಿಯುವ ಜಾಲರಾಗಿ. Hallelujah. To the fishes of men ಎಂಬುದಾಗಿ. ಸೊ ಇಲ್ಲಿವರೆಗೂ ಮೀನುಗಳನ್ನ ಇಡ್ತಾ ಇದ್ದ, ಇವಾಗ ಬೇಡ ಮಗನೇ, ಮೀನು ಇಡೋದು ಬೇಡ, ಆತ್ಮಗಳು ಇಡಲಿಕ್ಕೆ ನೀನು ಬಾ ಎಂಬುದಾಗಿ. Hallelujah. ಆತ್ಮಗಳು ಇಡಲಿಕ್ಕೆ ಪೇತ್ರ ಯೋಹಾನನ ಕರಿತಾ ಇದ್ದಾನೆ. ಏನ್ರಿ ಕ್ವಾಲಿಫಿಕೇಶನ್ ನೋಡಿ ಕರಿತಾ ಇದ್ದಾನ, ಕ್ವಾಲಿಫಿಕೇಶನ್ ನೋಡಿ ಕರಿತಾ ಇದ್ದಾನ. ಅದಕ್ಕೆ ದೇವರು ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗಾಡ್ ಕಾಲ್ಸ್, ಮನುಷ್ಯರು ಕರೆಯೋದು ಎಂತ ಕ್ವಾಲಿಫೈಡ್ ಪೀಪಲ್ ಕರೆದು ಏನ್ ಮಾಡ್ತಾರಂತ ಅವ್ರನ್ನ ಉಪಯೋಗ ಮಾಡ್ತಾರೆ. ಬಟ್ ನಮ್ಮ ದೇವರು ಹಂಗಲ್ಲ. ಅಯೋಗ್ಯರಾಗಿರುವ ನಮ್ಮನ್ನು ಯೋಗ್ಯರಾಗಿ ಮಾಡುವ ಆತನಾಗಿದ್ದಾನೆ. Hallelujah. ಕ್ವಾಲಿಫೈ ಇಲ್ಲದೆ ಇರುವ ನಮ್ಮನ್ನು ಆತನು ಕ್ವಾಲಿಫೈ ಮಾಡಿ ಎಕ್ಯೂಪ್ ಮಾಡಿರುವ ದೇವರಾಗಿದ್ದಾನೆ. Hallelujah. ನಾವು ಎದಕ್ಕೆ ಕೆಲಸ ಬರಲ್ಲ, ನನಗೆ ಓದಲಿಕ್ಕೆ ಬರಲ್ಲ, ನನ್ನ ಮಾತು ಇಲ್ಲ ಎಂಬುದಾಗಿ ಇವತ್ತು ಎಷ್ಟು ದೆವ್ವ ಹೇಳ್ತಾ ಇದ್ವೋ, ಇವತ್ತು ಅವೆಲ್ಲ ದೇವರಿಗೆ ಕರ್ತನ ಸಮ್ಮುಖದಲ್ಲಿ ಬಿಟ್ಟು ಬಿಡೋಣ ಪ್ರಿಯರೇ. ಯಾಕಂದ್ರೆ ನಮ್ಮನ್ನು ಕರೆದಿದ್ದು ಮನುಷ್ಯರಲ್ಲ. ಅದು ನಾವು ನಮ್ಮ ಪಗಾರ ಕೊಡೋದಿದ್ರು ಕೂಡ ಆ ದೇವರು ಕೊಟ್ಟರೆ ಇವ್ರು ಕೊಡ್ಬೇಕು. Hallelujah. ದೇವರು ಕೊಟ್ಟರೆ ಇವ್ರು ಕೊಡ್ಬೇಕು. ಒಂದು ವೇಳೆ ಈ ಲೋಕದಲ್ಲಿ ನಮ್ಮ ಪಗಾರ ಕಡಿಮೆ ಇರ್ಬೋದು, ನಮಗೆ ಪಗಾರ ಅಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. Hallelujah. ನಾವು ಯಾರು ಸೇವೆ ಮಾಡ್ತಾ ಇದ್ವಿ? ಕರ್ತನ ಸೇವೆ. ಯಾರು ಕರೆದಿದ್ದ ಕಾರಣ? ಕರ್ತನ ಕರೆದಿದ್ದ ಕಾರಣ ಅಲ್ಲಿ ಸ್ಯಾಲ್ರಿ ಎಲ್ಲ ಇನ್ಕ್ರಿಮೆಂಟ್ ಅಲ್ಲಿ ಆಡ್ ಆಗ್ತಾ ಇದೆ. Hallelujah. Hallelujah. ಪ್ರತಿ ತಿಂಗಳು ಮಾಡುವ ಪ್ರತಿಯೊಂದು ಪಗಾರ ಅಲ್ಲಿಂದ ಆಡ್ ಆಗ್ತಾ ಅಲ್ಲಿ ಪ್ರಮೋಷನ್ ಬರ್ತಾ ಇರ್ತದೆ ನಮಗೆ. ಏನ್ರಿ? ಅಲ್ಲಿ ಹೋಗುವಾಗ ದೊಡ್ಡದಾಗಿರೋ ಕಿರೀಟ ಬರ್ತದೆ. Hallelujah. Hallelujah. ಸೊ ಹಾಗಾದ್ರೆ ಇವತ್ತು ದೇವರು ಕರೀತಾ ಇದ್ವಿ ಯಾರನ್ನು? ಮೀನುಗಾರನು, ಕೆಟ್ಟ ವಾಸನೆ ನಾತ ಬರುವವನು. ಇವತ್ತು ನೀವು ಬರೋದು, ನೀವು ಹೇಗೆ ಬರ್ಬೇಕಂತಂದ್ರೆ, ನಾನು ನಿಮ್ಮನ್ನು ಕರೆದಿದ್ದ ಕಾರಣ ನೀವು ಎಲ್ಲೆಲ್ಲಿ ಹೋಗ್ತಿರೋ ನಿಮ್ಮ ನೆರಳು ಜನರ ಮೇಲೆ ಬೀಳುತ್ತದೆ. ನೀವು ಎಲ್ಲೆಲ್ಲಿ ಹೋಗ್ತಿರೋ ರೋಗಿಗಳು ಗುಣವಾಗ್ತಾರೆ. ನೀವು ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲಿ ಜನ ನಿಮ್ಮ ನೆರಳು ಮೂಲಕವಾಗಿ ದುರಾತ್ಮಗಳಿಂದ ಬಂದಿದ್ದವರೆಲ್ಲ ಬಿಡುಗಡೆ ಹೊಂದುತ್ತಾರೆ. Hallelujah. ಸೊ ಕರ್ತನ ಕರುವಿಗೆ ವಿಶೇಷವಾಗಿದೆ ಪ್ರೇರಣೆ. Hallelujah. ನಾವು ನಿರ್ಲಕ್ಷ್ಯ ಮಾಡೋದು ಬೇಡ. ಇಷ್ಟುವರೆಗೂ ಒಂದೇ ನಿರ್ಲಕ್ಷ್ಯ ಮಾಡಿರುವುದಾದ್ರೆ ಇವತ್ತು ನಾವು ಹೇಳೋಣ, ಸ್ವಾಮಿ ಇವತ್ತು ನಾನು ಶುದ್ಧವಾಗಿದ್ದೇನೆ, ಸ್ವಾಮಿ ಇವತ್ತು ನಾನು ಶುದ್ಧವಾಗಿದ್ದೇನೆ. ನಾನು ತುದಿಲ ಬಾಯಿ ಇದೆಯಾ ಪರವಾಗಿಲ್ಲ, ಆ ಮಾತುಗಳು ಜನರ ಹೃದಯದಲ್ಲಿ ಮುಟ್ಟುತ್ತವೆ. Hallelujah. ನನಗೆ ವೀಕ್ನೆಸ್ ಆಗಿದ್ದೀನಿ, ನನಗೆ ಆಗಲ್ಲ ಎಂಬುದಾಗಿ ನೀವು ತಿಳ್ಕೊಳ್ತಾ ಇದ್ರೆ, ನಾನು ಕೂಡ 3-4 ದಿನ ಕಂಟಿನ್ಯೂ ಫುಲ್ ಜಿಸಸ್ ಕ್ಲಾಸ್ನಲ್ಲಿ ವರ್ಕ್ ನಿನ್ನ ರಾತ್ರಿ ಕೂಡ ಲೇಟ್ ಆಯ್ತು. ಅನಾಥಾಶ್ರಮ ಸಿಸ್ಟರ್ ರೇಜಲ್ ಅವ್ರ ಮನೆಗೆ ಹೋಗಿದ್ವಿ, ತುಂಬಾ ಲೇಟ್ ಆಗಿ ಹೋಗಿದ್ದು. ಮಕ್ಕಳು ಪಾಪ ಹಸುವಿಂದ ಇದ್ದಾರೆ, ಲೇಟ್ ಆಗ್ಬಿಡ್ತೀವಿ. ರಾತ್ರಿ ಮನೆಗೆ ಹೋಗಿ ತುಂಬಾ ಲೇಟ್ ಆಗಿತ್ತು. ಆದ್ರೂ ಕೂಡ ಈ ಕತೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಬಲ ಕೊಡುವ ಆತನಾಗಿದ್ದಾನೆ. Hallelujah. ಆತನು ಹೇಳ್ತಾ ಇದ್ದಾನೆ, ನಾನು ನಿನ್ನ ಸಂಗಡ ಇರುತ್ತೇನೆ. ಆತನು ಹೇಳ್ತಾ ಇದ್ದಾನೆ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ. ಆತನು ಹೇಳ್ತಾ ಇದ್ದಾನೆ, ನಾನು ನಿನ್ನ ಬಾಯಾಗಿರುತ್ತೇನೆ. Hallelujah. ಬಲಹೀನವಾಗಿದೆಯಾ? ನಾನು ನಿನ್ನನ್ನು ಬಲಗೈಯಿಂದ ಎತ್ತಿ ನಡೆಸುವ ದೇವರಾಗಿದ್ದೇನೆ. Hallelujah. ಚಪ್ಪಾಳೆ ತಟ್ಟಿನ ಜೋರಾಗಿ ಕರ್ತನಿಗೆ. Hallelujah. ಕರ್ತನ ಕರುವಿಗೆ 3 ಜನರ ವಿಷಯದಲ್ಲಿ ಹೋರಾಟ ಹೋಗೋಣ, ಇನ್ನಿಬ್ಬರು ವಿಷಯದಲ್ಲಿ ನೋಡ್ಕೊಂಡು ಸ್ವೀಟ್ ಅಂಡ್ ಶಾರ್ಟ್ ಆಗಿ. ಸೊ ನೆಕ್ಸ್ಟ್ ಅವ್ರು ಕರಿತಾ ಇದ್ರು ಯಾರು ಗೊತ್ತಿದ್ಯಾ? ಸಮರಯ ಸ್ತ್ರೀಯನ್ನು. Hallelujah. ಎಲ್ಲರಿಗೂ ಗೊತ್ತಿರೋ ಮಾತುಗಳೇ. ಬಟ್ ಇವತ್ತು ಈ ವಾಕ್ಯದಿಂದ ನಾವೇನಾಗ್ಬೇಕಂತಂದ್ರೆ ಎಂಕರೇಜ್ ಆಗ್ಬೇಕು, ಉತ್ತೇಜನ ಪಡೆದುಕೋಬೇಕು. Hallelujah. ಸೊ ಇವತ್ತು ಸಮರಯ ಸ್ತ್ರೀ ವಿಷಯದಲ್ಲಿ ನೋಡುವಾಗ, ಹೂ ಇಸ್ ಶಿ? ಯಾರಾಗಿದ್ದಾಳೆ ಇವಳು? ಪಾಪಿ ಆಗಿದ್ದಾಳೆ. ಯಾರಾಗಿದ್ದಾಳ್ರಿ? ಪಾಪಿ ಆಗಿದ್ದಾಳೆ. ಸೊ ಸ್ವಾಮಿ ಹೇಳ್ತಾ ಇದ್ದಾನೆ, ಒಂದು ಬಾಯಿ ಬಳಿಗಡೆ ಬಂದು ಅದನ್ನ ಹೇಳ್ತಾ ಇದ್ದಾನೆ ಏನಂತ? ಆ ಸ್ತ್ರೀಗೋಸ್ಕರನೇ ಅಷ್ಟು ದೂರ ಪ್ರಯಾಣ ಮಾಡಿ ಆ ಒಬ್ಬಳಿಗಾಗಿ ಶಿಷ್ಯರ ಜೊತೆ ಹೋಗಲಾರದಂತೆ ಯೇಸು ಸ್ವಾಮಿ ಅದೇ ಸ್ಥಳದಲ್ಲಿ ಕುಳಿತುಕೊಂಡಿದ್ದಾನೆ. ಯಾರಿಗೋಸ್ಕರ? ಆ ಒಂದು ಸ್ತ್ರೀ. ಇವತ್ತು ನಮ್ಮ ಒಬ್ಬೊಬ್ಬ ಸ್ತ್ರೀಗೋಸ್ಕರ ಕರ್ತನು ಬಂದಿದ್ದಾನೆ. Hallelujah. Hallelujah. ಆತನು ಆ ಒಂದು ಸ್ತ್ರೀ ಮನೆಗೆ ಬಂದು ಆ ಸ್ತ್ರೀ ಬರುವಾಗ ಹೇಳ್ತಾ ಇದ್ದಾನೆ, ಅಮ್ಮ ಎಂಬುದಾಗಿ ಎಷ್ಟೋ ಪ್ರಶ್ನೆ ಹೇಳ್ತಾನೆ. ಏನಂತ? ನಿನ್ನ ಯಜಮಾನ ಕರೆದುಕೊಳ್ಬಾ. ನನಗೆ ಇಲ್ಲ ರೀ, ಹೌದು ನನಗೆ ಗೊತ್ತಿದೆ, ನೀನು ಇವತ್ತು ಯಾರು ನಿನ್ನ ಸಂಗಡಿದಾರಲ್ವಾ ಅವರಿಗೂ ನಿನ್ನ ಹಸ್ಬೆಂಡು ಇಲ್ಲವೇ ಇಲ್ಲ, ಅವ್ರು ನಿನ್ನ ಹಸ್ಬೆಂಡ್ ಇಲ್ಲ ಎಂಬುದಾಗಿ ಹೇಳುವಾಗ ಅವ್ರಿಗೆ ಆಶ್ಚರ್ಯ ಆಗ್ತದೆ. ಅವಾಗ ಹೇಳ್ತಾನೆ, ನಾನು ನಿನಗೆ ಜೀವಜಲ ನದಿಯನ್ನಾಗಿ ಕೊಡುತ್ತೇನೆ, ಹಾಗಾದ್ರೆ ಆ ನೀರು ನನಗೂ ಬೇಕು ಎಂಬುದಾಗಿ. ಎಷ್ಟೋ ಎಲ್ಲ ಕತೆ ನಾವು ಕೇಳಿದ್ವಿ, ಎಲ್ಲ ತಿಳಿದಿರೋ ಕತೆ. ಸೊ ಹಾಗಾದ್ರೆ ಆ ಕರುವಿಕೆಯನ್ನು ಗುರುತಿಸಿರುವ ಅವಳು ಹೇಳ್ತಾಳೆ, ಇದು ಯಾರೋ ಪ್ರವಾದಿ ಆಗಿದ್ದಾನಲ್ವಾ, ಇದನ್ನ ವ್ಯಕ್ತಿ ಸಾಧಾರಣವಾದ ವ್ಯಕ್ತಿ ಅಲ್ಲ, ಇದು ಆತನು ಕರುವಿಕೆ ಅದು ವಿಶೇಷವಾಗಿದೆ ಎಂಬುದಾಗಿ ತಿಳಿದುಕೊಂಡು ಅವಳು ತಕ್ಷಣವೇ ತನಗಿರುವ ಪಾಪದ ಜೀವನವನ್ನು
ಪಾಪದ ಒಂದು ಬಿದಿಗೆಯನ್ನು ಅಲ್ಲೇ ಬಿಟ್ಟು ಹೋಗ್ತಾನೆ, ಓಡಿ ಹೋಗ್ತಾ ಇದ್ದಲ್ಲಿ ಸಮಯ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಆ ಒಂದು ಪಟ್ಟಣಕ್ಕೆ ಹೋಗಿ ಏನಿರುವ ತಕ್ಷಣವೇ ಅವ್ರ ಮಾತೆ ನೋಡ್ರಿ, ಯಾರ ಪಾಪದಿಂದ ಸಿಲುಕೊಂಡಿರುವ ಸ್ತ್ರೀಗಳ ಮಾತು ಯಾರು ಕೇಳ್ತಾರ್ರಿ? ಇವಳೆಲ್ಲ ಪಾಪ ಮಾಡ್ತಾ ಇದ್ದಾರೆ, ಮತ್ತೆ ಇವ್ರ ಸಂಗ ನಾನು ಹೋಗ್ಬೇಕಾ ಏನು ಕೇಳ್ತಾರೆ? ಯಾವತ್ತು ಅಸಹ್ಯ ಮಾಡ್ಕೊಳ್ತಾರೆ. ಅವ್ರ ಪಕ್ಕದಲ್ಲಿ ನಿಲ್ಲಿ ಕೂಡ ಅಸಹ್ಯ ಪಡ್ತಾರೆ. ಬಿಕಾಸ್ ಯಾಕಂದ್ರೆ ಅವಳ ವೃತ್ತಿ ಡಿಫ್ರೆಂಟ್ ಆಗಿತ್ತು. ಬಟ್ ಕರ್ತನು ನೀತಿವಂತನ ಕರೀಲಿಕ್ಕಲ್ಲ, ಪಾಪಿಗಳು ಕರೀಲಿಕ್ಕೆ ಬಂದಿದ್ದಾನೆ. ಹಾಲೆಲೂಯ! ಪಾಪಿಗಳಾಗಿ ಇರುವ ನಮ್ಮನ್ನು ಕರೀತಿದ್ದಾನೆ. ಅವನನ್ನು ಕೂಡ ಅದೇ ರೀತಿ ಕರೀತಿರುವ ತಕ್ಷಣವೇ ಆ ಕರುವಿಗೆ ಗುರುತಿಸಿ ಓಡಿ ಹೋಗಿ ಹೇಳಿ ಎಲ್ಲ ಪಟ್ಟಣ ಓಡಿ ಬಂದಿದೆ. ಎಲ್ಲಿಗೆ? ಕಲ್ಸಲ ಮನೆಗೆ. ಹಾಲೆಲೂಯ! ಪಾಪಿಯಾಗಿರುವವಳನ್ನು ದೇವರು ಕರೆದಿದ್ದ ಕಾರಣ ಏನಂದ್ರೆ ಸುವಾರ್ತೆ ಸಾರಲಿಕ್ಕೆ. ಹಾಲೆಲೂಯ! ಹೇಗೆ ಗಾಸ್ಪಲ್ ಪ್ರೀಚರ್. ಹಾಲೆಲೂಯ! ಸೊ ಪಾಪಿಯಾಗಿರುವವಳು ಸುವಾರ್ತಿಗಳಾಗಿ ದೇವರು ಕರೀತಾ ಇದ್ದಾರೆ ಪ್ರಿಯರೇ. ಹಾಲೆಲೂಯ! ಅರ್ಥ ಆಗ್ತಾ ಇದೆಯಾ? ಮತ್ತೊಂದು ನೆಕ್ಸ್ಟ್ ನಾವು ಪೌಲನಲ್ಲಿ ಕರೀಲಿಕ್ಕೆ ನಾವು ಪೌಲ ಯಾರಾಗಿದ್ದಾನೆ? ರೋಮ ಪಟ್ಟಣದಲ್ಲಿ ಒಂದು ಮುಖ್ಯವಾದ ಒಂದು ಪಾತ್ರ ವಹಿಸುವಂತೆ ಆಗಿದ್ದಾರೆ. ಸೊ ಈ ಪೌಲನ ವಿಷಯದಲ್ಲಿ ನಾವು ನೋಡುವಾಗ ಪೌಲನು ಯಾರಾಗಿದ್ದನು? ಮನುಷ್ಯರನ್ನು ಅಂದ್ರೆ ಕ್ರೈಸ್ತನ ನಂಬಿರುವ ವಿಶ್ವಾಸಿಗಳನ್ನು ಹಿಂಸೆ ಕೊಡುವ ಹಿಂಸಕನಾಗಿದ್ದಾನೆ. ಹಿಂಸೆ ಕೊಡುವ ಆತನು. ಹಲ್ಲೆಲೂಯ! ಹಿಂಸೆ ಕೊಡುವ ಆ ವ್ಯಕ್ತಿಯನ್ನು ದೇವರು ಕರೀತಾ ಇದ್ದಾನೆ. ಏನಂತ ಕರೀತಾ ಇದ್ದಾನೆ ನೋಡೋಣ. ಹೇಗೆ ಮಾಡ್ತಾನೆ? ಎಂತ ಪರಿಹಿಂಸೆ ಅಂದ್ರೆ ಸಭೆಗಳಲ್ಲಿ ಮನೆಗಳಲ್ಲಿ ಹೋಗಿ ಅವನು ಏನ್ ಮಾಡ್ತಿರ್ತ, ಅವನು ಕಸಿದುಕೊಂಡು ಹೊಡೆದು ಅವನು ಕರ್ಕೊಂಡು ಬಂದು ಸೆರೆಮನೆಯಲ್ಲಿ ಹಾಕುವ ವ್ಯಕ್ತಿ ಆಗಿದ್ದಾನೆ. ಅದನ್ನು ದೇವರು ಹೇಳ್ತಾ ಇದ್ದಾನೆ, ಅಪ್ಪ ಈಗ ಸಾಕು, ಹಿಂಸೆ ಕೊಟ್ಟಿದ್ದು ಸಾಕು. ಇವಾಗ ನಾನು ನಿನ್ನನ್ನು ತಾಯಿ ಗರ್ಭದಲ್ಲೇ ನಾನು ನಿನ್ನ ಆರಿಸ್ಕೊಂಡಿದ್ದೀನಿ. ಇವತ್ತುವರೆಗೆ ಮಾಡಿದ ಎಲ್ಲ ಕಾರ್ಯಗಳು ನನಗೆ ಗೊತ್ತಿದೆ, ಹೋಗ್ಲಿ ಬಿಡೋದು ಬಿಟ್ಬಿಟ್ಟಿದ್ದೀನಿ. ಇವಾಗ ಸಾಕು, ಇವಾಗ ನೀನು ನನ್ನ ಕೆಲಸ ಮಾಡಲೇಬೇಕು. ಅವರನ್ನು ಕರಿವಿಕೆ ಇದು ನಾವು ಓದಿನ ಬೇಡ. ಇವಾಗ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 15ನೇ ವಚನ ಓದಿನ ಬೇಡ. 9ನೇ ಅಧ್ಯಾಯ 15ನೇ ವಚನ. ಆ ಮನುಷ್ಯನು ಅನ್ಯ ಜನರಿಗೂ ಅರಸಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡಿರುವ ಸಾಧನವಾಗಿದ್ದಾನೆ. ಯಾವಾಗ? ತಾಯಿ ಗರ್ಭದಲ್ಲಿ. ಮತ್ತೊಂದು ಸಿಸ್ಟರ್, ಅವನು ನನ್ನ ಹೆಸರು ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸಬೇಕು. ಹಿಂಸೆ ಅನುಭವಿಸಬೇಕಂತ ಹೇಳಿ ನಾನೇ ಅವನು ತೋರಿಸಬೇಕು. ಹಿಂಸಕನಾಗಿರುವ ಆತನನ್ನು ದೇವರು ಕರೀತಾ ಇದ್ದ ಕಾರಣ ಏನಂದ್ರೆ ಹಿಂಸೆ ಮಾಡಲಿಕ್ಕೆ. ಹಲ್ಲೆಲೂಯ! ಹಿಂಸೆ ಮಾಡಲಿಕ್ಕೆ. ಇದುವರೆಗೂ ಕ್ರೈಸ್ತವರೆಲ್ಲರೂ ಕೂಡ ಹಿಂಸೆ ಪಡಿಸಿದ್ದ. ಇವಾಗ ಕರೀತಾ ಇದ್ದ ಕಾರಣ ನನಗಾಗಿ ನೀನು ಹಿಂಸೆ ಮಾಡಬೇಕು, ಸುವಾರ್ತೆ ಸಾರಬೇಕು, ಅನ್ಯ ಜನರಿಗೆ ಎಲ್ಲರಿಗೂ ಇಸ್ರಾಯೇಲ್ ಜನರಿಗೆ ಹೋಗಿ ನೀನು ಬೋಧಿಸಬೇಕು, ರಾಜರಿಗೆ ಹೋಗಿ ಬೋಧಿಸಬೇಕು. ಅಲ್ಲಿ ನೀನು ಹಿಂಸೆ ಪಡ್ತೀಯ, ನಿನ್ನ ಜನರು ಬಾಧಿಸ್ತಾರೆ, ನೋವು ಪಡಿಸ್ತಾರೆ, ನಿನ್ನ ಸೆರೆಮನೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಎಷ್ಟೋ ಹಿಂಸೆ ಕೊಡ್ತಾರೆ. ಆಮೇಲೆ ಆತನು ಹೇಗೆ ಸ್ಥಿರ ಹೋಗಿದ್ದಾನೆ ಗೊತ್ತಿದ್ಯಾ? ಉಲ್ಟಾ ಯೇಸು ಸ್ವಾಮಿ ಹೀಗಂದ್ರೆ ಆತನ ಕೈಗಳ ಕೆಳಗಡೆ ಕಾಡು ನೋಡಿದ್ರ ಎಂತ ರೀತಿಯಾದ ಹಿಂಸೆ. ಕರ್ತನ ಕಾರ್ಯ ಕೊನೆಯದಾಗಿ ಸಾಯಬೇಕಾಗಿತ್ತು. ಅದನ್ನು ಪೌಲನು ಮಾಡಿರುವ ಸೇವೆ ಸಾಮಾನ್ಯವಾದ ಸೇವೆ ಅಲ್ಲ ಪ್ರಿಯರೇ. ಪೌಲನು ಮಾಡಿರುವ ಸೇವೆ ಸಾಮಾನ್ಯವಾದ ಸೇವೆ ಅಲ್ಲ. ಸೊ ಗಲತಿ 1ನೇ ಅಧ್ಯಾಯ 17ನೇ ವಚನ ನಾವು ಓದ್ಕೊಂಡ ಪ್ರಿಯರೇ. 1ನೇ ಅಧ್ಯಾಯ 17ನೇ ವಚನ ಓದೋಣ. ಗೆಲೇಷಿಯನ್ಸ್. ಯೆರೂಸಲೇಮಿನ ಗೆಲೇಷಿಯನ್ಸ್ 1:17. ಆಮೇಲೆ